ಎಲ್ಲ ಆತ್ಮೀಯ ವೀಕ್ಷಕರಿಗೂ ಶಾರದಾ ವಿದ್ಯಾಲಯಕ್ಕೆ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಅಗ್ನಿವೀರ್ ಆರ್ಮಿ ಎಕ್ಸಾಮ್ ತಯಾರಿ ಮಾಡ್ತಕ್ಕಂಥ ಅಭ್ಯರ್ಥಿಗಳು ಸಾಕಷ್ಟು ಬಾರಿ ಡಿಮ್ಯಾಂಡ್ ಮಾಡ್ತಾ ಇದ್ರು, ಚಾಪ್ಟರ್ ವೈಸ್ ಕ್ಲಾಸ್ ಮಾಡಿ, ಮ್ಯಾಥ್ಸ್ ಚಾಪ್ಟರ್ ವೈಸ್ ಕ್ಲಾಸ್ ಮಾಡಿ. ಬರೀ ನಿಮ್ಮ ಯೂಟ್ಯೂಬ್ ಚಾನಲ್ ಒಳಗೆ GK ಕ್ಲಾಸ್ ಅಷ್ಟಾಗತ್ತವ್ರಿ ಸರ್, ಮ್ಯಾಥ್ಸ್ ಕೂಡ ಚಾಪ್ಟರ್ ವೈಸ್ ಕ್ಲಾಸ್ ಮಾಡಿ ಅಂತ ಇದ್ರು. ಸೊ ಅವರಿಗಾಗಿ ನಾವು ಆಲ್ರೆಡಿ ಏನು ಮಾಡಿದ್ವಪ್ಪ ಅಂದ್ರೆ ನಂಬರ್ ಸಿಸ್ಟಮ್ ಅಂತಕ್ಕಂಥ ಚಾಪ್ಟರ್ ವೈಸ್ ಕ್ಲಾಸ್ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ಪರ್ಟಿಕ್ಯುಲರ್ಲಿ ಅಗ್ನಿವೀರ ಎಕ್ಸಾಮ್ ತಯಾರಿ ಮಾಡ್ತಕ್ಕಂಥ ಭಾವಿ ಅಗ್ನಿವೀರರಿಗಾಗಿ. ಸೊ ಇವತ್ತಿನ ದಿನ ಈ ಒಂದು ಕ್ಲಾಸ್ ಒಳಗೆ LCM ಆ್ಯಂಡ್ SCF ಚಾಪ್ಟರ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ LCM ಆ್ಯಂಡ್ SCF ಚಾಪ್ಟರ್ ಅಂದ್ರೆ ಭಾಳ ಜೀರೋದಿಂದ ನಿಮ್ಮನ್ನ ಅಡ್ವಾನ್ಸ್ ಲೆವೆಲ್ದಿಂದನೂ ಹೀರೋ ಲೆವೆಲ್ ತನಕ ನಾನು ನಿಮ್ಮನ್ನ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ನಿಮ್ಮನ್ನ ಇಂಪ್ರೂವ್ಮೆಂಟ್ ಮಾಡ್ತಕ್ಕಂಥ ಜವಾಬ್ದಾರಿ ನಂದಾಗಿರ್ತದೆ. ನೀವೇನೂ ವರಿ ಮಾಡ್ಕೋಕೆ ಹೋಗ್ಬೇಡ್ರಿ, ನೀಟಂಗೆ ಒಂದ್ಸಲ ಈ ಒಂದು ಕ್ಲಾಸ್ ಕೇಳ್ರಿ. ನೆಕ್ಸ್ಟ್ ಟೈಮ್ ನಿಮಗೆ ಚಲೋ ಅನಿಸ್ತದೆ, 100% ಅನಿಸ್ತದೆ. ಅವಾಗ ಈ ಒಂದು ಕ್ಲಾಸ್ದ ನೋಟ್ಸು ಮತ್ತು ಈ ಥರದ್ದು ಒಂದು ಚಾಪ್ಟರ್ ವೈಸ್ ಟೆಸ್ಟ್ ನಮ್ಮ ಆ್ಯಪ್ ಒಳಗೆ ಇರ್ತದೆ. ಸೊ ಅದ್ರ ಬಗ್ಗೆನೂ ಕೂಡ ನೆಕ್ಸ್ಟ್ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತಿರ್ತೀನಿ. ಸೊ ಫಸ್ಟ್ ಸಲ ನೀವು ಇದ್ರೊಳಗೆ ಯಾವ ಥರ ಕ್ವಶನ್ಸ್ ಇರ್ತವೆ, ನಾವು ಬೇಸಿಕ್ದಿಂದ ಯಾವ ಥರ ನೋಡ್ಬೇಕು ಅನ್ನೋದನ್ನ ಬಿಡಿಸ್ಬೇಕು ಅನ್ನೋದು ನೋಡೋಣ. ಸೊ ಈ ಒಂದು ಕ್ಲಾಸ್ ಭಾಳ ಬೇಸಿಕ್ ಲೆವೆಲ್ದಿಂದ ಇರ್ತದೆ, ಬೇಸಿಕ್ ಲೆವೆಲ್ದಿಂದ. ಸೊ ನಿಮ್ಗೆ LCM ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ರೆಡಿ ಮಾಡ್ತಕ್ಕಂಥ ಜವಾಬ್ದಾರಿ ನಂದಾಗಿರ್ತದೆ. ಸೊ ಮೊದಲನೇದ ಟೈಪ್ 1 ಕ್ವಶನ್ಸ್ ಯಾವುದ್ರಿ? ಟೈಪ್ 1 ಕ್ವಶನ್ಸ್ ಯಾವ ಥರ ಬರ್ತಾವೆ ನೋಡೋಣ. ಸೊ ಟೈಪ್ 1 ಒಳಗೆ ನೀವು ನೋಡ್ಬೋದು ಏನು ಬರ್ತದಪ್ಪ ಅಂದ್ರೆ, ಟು ಫೈಂಡ್ ದ LCM ಆಫ್ 2 and 4 ಏನದ ರೀ? ಟು ಫೈಂಡ್ ದ LCM ಆಫ್ 2 and 4 ಭಾಳ ಬೇಸಿಕ್ ಲೆವೆಲ್. ಸೊ ಅಗ್ನಿವೀರ ಎಕ್ಸಾಮ್ ತಯಾರಿ ಮಾಡ್ತಕ್ಕಂಥ ಅಭ್ಯರ್ಥಿಗಳಿಗೆ ಏನೂ ಗೊತ್ತಿಲ್ಲ ಅಂದ್ರೂ ರೆಡಿ ಮಾಡ್ತಕ್ಕಂಥ ಜವಾಬ್ದಾರಿ ನಂದಾಗಿರ್ತದೆ. ಸೊ ಅದಕ್ಕೆ ನಾವು ಇಷ್ಟೊಂದು ಬೇಸಿಕ್ ಲೆವೆಲ್ ಕ್ವಶನ್ಗಳನ್ನ ತೊಗೊಂಡಿದ್ವಿ. ಸೊ 2 and 4 ದ LCM ಕಂಡುಹಿಡಿಬೇಕು. ಸೊ LCM ಕಂಡುಹಿಡಿಬೇಕಾಗಿತ್ತಂದ್ರೆ ಮೊದಲು ಏನು ಮಾಡ್ತೀವಿ, 2 ಮತ್ತು 4 ಬರ್ಕೋತೀವಿ ಫಸ್ಟ್ ಸ್ಟೆಪ್ ಒಳಗೆ. ನೆಕ್ಸ್ಟ್ ಏನು ಮಾಡ್ತೀವಪ್ಪ ಅಂದ್ರೆ 2 ಮತ್ತು 4 ಯಾವ ಮಗ್ಗಿ ಒಳಗೆ ಅದಾವ ಚೆಕ್ ಮಾಡ್ತೀವಿ. ಸೊ ಇವೆರಡು 2 ಮಗ್ಗಿ ಒಳಗೆ ಅದಾವ, 2 1 2 2. ಸೊ ಈಗ ಇಲ್ಲಿ 1 ಬಂತು, ಇಲ್ಲಿ 2 ಬಂತು, ಇನ್ನೂ ಒಂದು ಸ್ಟೆಪ್ ಹೋಗಬೇಕು. ಸೊ 2 ಅನ್ನೋದು ಯಾವ ಮಗ್ಗಿ ಒಳಗದ? 2 ಮಗ್ಗಿ ಒಳಗದ. 2 ಮಗ್ಗಿ ಒಳಗೆ ಒಂದಿಲ್ಲ, ಹಂಗ ಬರಿಬೇಕು. 2 1 ಆಯಿತು. ಸೊ ಇಷ್ಟಾದ ನಂತರ ನಾವು ಇಲ್ಲಿ ಏನು ಮಾಡತ್ತವಂದ್ರೆ ಲಾಸ್ಟ್ 1 ಬರೋ ಮಟನು ಲೆಕ್ಕ ಮಾಡಬೇಕು. ಲಾಸ್ಟ್ 1 ಕೂಡ ಬಂತು. ಸೊ ಈಗೇನು ಮಾಡ್ಬೇಕಂದ್ರೆ ಇವೆರಡೂ ಗುಣಾಕಾರ ಮಾಡಬೇಕು. 2 × 2 ಎಷ್ಟ್ರಿ? 4. 2 × 2 ಎಷ್ಟ್ರಿ? 4 ಆಯಿತು. ಆದ್ರೆ ನಿಮ್ಮ ಎಕ್ಸಾಮ್ ಒಳಗೆ ಈ ಥರ ಲೆಕ್ಕಗಳು ಬಂದಾಗ ಇಷ್ಟೊಂದು ಲೆಂದಿ ಪ್ರೊಸೆಸ್ಲೆ ಲೆಕ್ಕ ಮಾಡ್ರೆ ನೀವು ಅಗ್ನಿವೀರ ಎಕ್ಸಾಮ್ದಾಗ ಕ್ಲಿಯರ್ ಆಗ್ಬೋದು, ಆದ್ರೆ ಸ್ವಲ್ಪ ಟೈಮ್ ಭಾಳ ತಗೋತದೆ. ಸೊ ಇದಕ್ಕೆ ಶಾರ್ಟ್ಕಟ್ ಹೆಂಗ? ಸೊ ಶಾರ್ಟ್ಕಟ್ ಕೂಡ ನೋಡೋಣ. ಯಾವ ಥರದ LCM ಕಂಡುಹಿಡಿ ಅಂದ್ರೆ 2 ಮತ್ತು 4. ಸೊ ಆನ್ಸರ್ ಏನಾಗಿರ್ತದಪ್ಪ ಅಂದ್ರೆ 2 ಮಗ್ಗಿ ಒಳಗೂ ಇರಬೇಕು, 4 ಮಗ್ಗಿ ಒಳಗೂ ಇರಬೇಕು. ಸೊ 2 ಮಗ್ಗಿ ಒಳಗೆ 6 ಐತಿ, 2 ಮಗ್ಗಿ ಒಳಗೆ 6 ಐತಿ, ಆದ್ರೆ 4 ಮಗ್ಗಿ ಒಳಗೆ 6 ಇಲ್ಲ. ಸೊ 6 LCM ಅಲ್ಲ, 6 LCM ಅಲ್ಲ. ಹಿಂಗ ಆಪ್ಷನ್ ಥ್ರೂ ಮಾಡ್ಬೋದು. ಇದಕ್ಕಿಂತ ಈಜಿ ಅಂದ್ರೆ ಯಾವ್ದ್ರಿ? 2 ಮತ್ತು 4. ದೊಡ್ಡ ಸಂಖ್ಯೆ ಯಾವ್ದೈತಿ? 4 ಐತಿ. ಚಿಕ್ಕ ಸಂಖ್ಯೆ ಯಾವ್ದೈತಿ? 2 ಐತಿ. 2 ಮಗ್ಗಿ ಒಳಗೆ 4 ಐತಿ. ಹಾಗಿದ್ರೆ LCM ಎಷ್ಟ್ರಿ? 4. ಓಕೆ, ಈ ಒಂದು ಲೆಕ್ಕ ನಿಮಗೆ ತಿಳಿದಿತ್ತಪ್ಪ ಅಂದ್ರೆ, ಏನೂ ಗೊತ್ತಿಲ್ಲದೆ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಬೇಸಿಕ್ ಲೆಕ್ಕ ತಿಳಿದಿತ್ತಂದ್ರೆ ಒಂದ್ಸಲ ಕಮೆಂಟ್ ಬಾಕ್ಸ್ ಒಳಗೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಹಾಕಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಏನದಪ್ಪ ಕ್ವಶನ್? 5 ಮತ್ತು 10 ಯಾವ್ದದ್ರಿ? 5 ಮತ್ತು 10. ಇದನ್ನ ಹೆಂಗೆ ಬಿಡಿಸ್ತಾವ ನಾವು? 2 ಸಂಖ್ಯೆಗಳು ಯಾವ ಮಗ್ಗಿ ಒಳಗದವ್ರಿ? 5 ಮಗ್ಗಿ. ಸೊ 5 1 5 2. ನೆಕ್ಸ್ಟ್ ಇಲ್ಲಿ 2 ಉಳಿತು. ಸೊ 2 ಅನ್ನೋದು ಯಾವ ಮಗ್ಗಿ ಒಳಗದ? 2 ಮಗ್ಗಿ. 2 ಮಗ್ಗಿ ಒಳಗೆ ಒಂದಿಲ್ಲ, ಹೆಂಗೈತಿ ಹಂಗ ಬರ್ದ್ರಿ. 2 1 2. ನೆಕ್ಸ್ಟ್ ಇಷ್ಟ ಆದ ಕೂಡಲೇ ಏನು ಮಾಡ್ತೀವಿ ನಾವು? ಇವೆರಡನ್ನು ಗುಣಿಸ್ಬೇಕು. 5 2 ಎಷ್ಟ್ರಿ? 10. ಸೊ ಶಾರ್ಟ್ಕಟ್ ಅಂತ ಹೇಳಬೇಕು. 5 ಮತ್ತು 10. ದೊಡ್ಡ ಸಂಖ್ಯೆ ಯಾವ್ದೈತಿಪ್ಪ? 10. ದೊಡ್ಡ ಸಂಖ್ಯೆ ಯಾವ್ದದ ರೀ? 10. ಚಿಕ್ಕ ಸಂಖ್ಯೆ ಯಾವ್ದೈತಿ? 5. 5ರ ಮಗ್ಗಿ ಒಳಗೆ 10 ಐತಿ. ಸೊ LCM ಎಷ್ಟು ಐತ್ರಿ? 10. ಇವಾಗೂ ಕೂಡ ಲೆಕ್ಕ ತಿಳಿದಿತ್ತಂದ್ರೆ ಪ್ರತಿಯೊಂದು ಲೆಕ್ಕಕ್ಕೂ ನೀವು ನನಗೆ ಏನು ಕೊಡ್ಬೇಕಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಲೇಬೇಕು. ಸೊ ನೆಕ್ಸ್ಟ್ ಕ್ವಶನ್ ಏನದ ರೀ? 7 14
ಸೊ ದೊಡ್ಡ ಸಂಖ್ಯೆ ಯಾವ್ದೈತ್ರಿ 14. 7ರ ಮಗ್ಗಿ ಒಳಗೆ 14 ಐತಿ ಐತಿ. ಸೊ ಆನ್ಸರ್ ಎಷ್ಟು LCM 14. ನೆಕ್ಸ್ಟ್ ಕ್ವಶನ್ 6 ಮತ್ತು 15. 6 ಮತ್ತು 15. ಸೊ ದೊಡ್ಡ ಸಂಖ್ಯೆ ಯಾವ್ದದ ರೀ 15. ಚಿಕ್ಕ ಸಂಖ್ಯೆ ಯಾವ್ದೈತಿ 6. ಸೊ 6ರ ಮಗ್ಗಿ ಒಳಗೆ 15 ಐತೇನ? 6 1 6, 6 2 12, 6 3 18, 6 4 24. ಸೊ 6ರ ಮಗ್ಗಿ ಒಳಗೆ 15 ಇಲ್ಲ. ಸೊ 15 ನೀ LCM ಅಲ್ಲ ಅಂತ ಹೇಳೋದೈತಿ. ಆದ್ರೆ ನಾವೀಗ ಇದ್ರದ್ದು LCM ಕಂಡುಹಿಡಿಬೇಕಾಗಿತ್ತಂದ್ರೆ 6ರ ಮಗ್ಗಿ ಒಳಗೆ 15 ಏನಾದರೂ ಇದ್ದಿರಲಿಲ್ಲ ಅಂದ್ರೆ ಏನು ಮಾಡಬೇಕು? ದೊಡ್ಡ ಸಂಖ್ಯೆ ಮಗ್ಗಿ ಏನು ಬರಿಬೇಕು? 15 1 15, 15 2 30, 15 3 45, 15 4 60. 6ರ ಮಗ್ಗಿ ಒಳಗೆ 30 ಐತಿ. ಹಾಗಿದ್ರೆ LCM ಎಷ್ಟು ರೀ? 30. ಇಲ್ಲಿ ಏನು ಮಾಡತ್ತವ ಅಂದ್ರೆ ನಾವು 6 ಮತ್ತು 15 LCM ಅನ್ನ ಕಂಡುಹಿಡಿಯತ್ತಿದ್ವಿ. ಆದ್ರೆ 6ರ ಮಗ್ಗಿ ಒಳಗೆ 15 ಇದ್ದಿರಲಿಲ್ಲ. ಸೊ 15 LCM ಅಲ್ಲ. ಹಾಗಾದ್ರೆ ಇವಾಗ ಏನು ಮಾಡ್ಬೇಕಂದ್ರೆ ದೊಡ್ಡ ಸಂಖ್ಯೆಯ ಮಗ್ಗಿ ಏನು ಬರಿಬೇಕು? 15 1 15, 15 2 30, 15 3 45, 15 4 60. ಸೊ 15ರ ಮಗ್ಗಿ ಬರೆದ್ವಿ. 6ರ ಮಗ್ಗಿ ಒಳಗೆ 15 ಇಲ್ಲ ಅಂದ್ರೆ 30 ಐತೇನ? ಐತಿ. ಇತ್ತಂದ್ರೆ ಅದೇನಾಯಿತು? LCM ಆಯಿತು. ನೆಕ್ಸ್ಟ್ ಕ್ವಶನ್ ಏನದರಿ 10 ಮತ್ತು 20. ಏನದರಿ 10 ಮತ್ತು 20. ದೊಡ್ಡ ಸಂಖ್ಯೆ ಯಾವ್ದ್ರಿ 20. 10ರ ಮಗ್ಗಿ ಒಳಗೆ 20 ಐತಿ ಐತಿ. ಹಾಗಿದ್ರೆ LCM ಎಷ್ಟು? 20. 10 20. ಸೊ ನೆಕ್ಸ್ಟ್ ಕ್ವಶನ್ ನೋಡ್ಬೋದು ಟೈಪ್ 2 ಒಳಗೆ ಭಾಳ ಬೇಸಿಕ್ ಲೆವೆಲ್ ಕ್ವಶನ್ಗಳನ್ನ ನಾವು ಟೈಪ್ ವೈಸ್ ಸೆಲೆಕ್ಟ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಏನದಪ್ಪ ಕ್ವಶನ್ ಇಲ್ಲಿ? ಟು ಫೈಂಡ್ ದ LCM ಆಫ್ 2 4 6. 2 4 6 ಅದ. ಇವಾಗೂ ಕೂಡ ಬೇಸಿಕ್ ಮೆಥಡ್ನ ಇನ್ನೊಂದ್ಸಲ ಹೇಳ್ತೀನಿ. ಸೊ 2 4 ಮತ್ತು 6 ಯಾವ ಮಗ್ಗಿ ಒಳಗದಾವ್ರಿ? 2ರ ಮಗ್ಗಿ ಒಳಗದಾವ. 2 1, 2 2, ನೆಕ್ಸ್ಟ್ ಯಾವ್ದ್ರಿ 2 3. ನೆಕ್ಸ್ಟ್ ಏನು ಮಾಡ್ತೀವಿ ಈಗ? 1 2 3 ಯಾವುದಾದ್ರೂ ಒಂದ ಮಗ್ಗಿ ಒಳಗೆ ಅದಾವೇನ? ಇಲ್ಲ. ಇಲ್ಲಂದ್ರೆ ಏನು ಮಾಡ್ತೀವಿ? 2ರ ಮಗ್ಗಿ ತಗೋತೀವಿ. 2ರ ಮಗ್ಗಿ ಒಳಗೆ 1 ಐತಿ ಇಲ್ಲ. ಇಲ್ಲಂದ್ರೆ ಅದು ಹೆಂಗೈತಿ ಹಂಗೆ ಬರಿಬೇಕು. 2ರ ಮಗ್ಗಿ ಒಳಗೆ 2 ಐತಿ ಐತಿ. 2 1. 2ರ ಮಗ್ಗಿ ಒಳಗೆ 3 ಐತಿ ಇಲ್ಲ. ಅದು ಹೆಂಗೈತಿ ಹಂಗೆ ಬರಿಬೇಕು. ಅದಿಲ್ಲ ಹೆಂಗೈತಿ ಹಂಗೆ ಬರಿಬೇಕು. ನೆಕ್ಸ್ಟ್ ಯಾವ್ದ್ರಿ 3. 3ರ ಮಗ್ಗಿ ಒಳಗೆ 1 ಐತಿ ಇಲ್ಲ. ಹೆಂಗೈತಿ ಹಂಗೆ ಬರೀರಿ. 1 ಐತಿ ಇಲ್ಲ. 3 ಐತಿ ಐತಿ. ಎಷ್ಟಲೇ? 3 1 3. ನೆಕ್ಸ್ಟ್ ಇವಾಗ ಏನು ಮಾಡ್ಬೇಕಪ್ಪ ಅಂದ್ರೆ ಈಗ ಗುಣಾಕಾರ ಮಾಡಬೇಕು. 2 2 4, 4 3 ಎಷ್ಟು ರೀ? 12. ಎಷ್ಟಾಯ್ತು? ಆನ್ಸರ್ ಎಷ್ಟಾಯ್ತು ರೀ? 12. ಆಪ್ಷನ್ ಸಿ ಈಸ್ ಕರೆಕ್ಟ್. ಇದನ್ನ ನಾವೇನಾದ್ರೂ ಶಾರ್ಟ್ಕಟ್ ಬಿಡಿಸ್ಬೇಕಾಗಿತ್ತಂದ್ರೆ 2 4 6 ಏನ್ರಿ? 2 4 6 ಹೆಂಗೆ ಬಿಡಿಸ್ತೀವಿ ನೋಡಿ. ಇವಾಗ ದೊಡ್ಡ ಸಂಖ್ಯೆ ಯಾವ್ದೈತ್ರಿ? 6. ಯಾವ್ದದ? 6 ಐತಿ. ಸೊ 4ರ ಮಗ್ಗಿ ಒಳಗೆ 6 ಐತೇನ? ಇಲ್ಲ. 4ರ ಮಗ್ಗಿ ಒಳಗೆ 6 ಐತಿ ಇಲ್ಲ. ಸೊ 4ರ ಮಗ್ಗಿ ಒಳಗೆ 6 ಇಲ್ಲ ಅಂದ್ರೆ ಏನು ಮಾಡಬೇಕು? ದೊಡ್ಡ ಸಂಖ್ಯೆ ಮಗ್ಗಿ ಬರಿಬೇಕು. 6 1 6, 6 2 12, 6 3 18. 4ರ ಮಗ್ಗಿ ಒಳಗೆ 6 ಐತಿ ಇಲ್ಲ. 4 6ಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ. ನೀ LCM ಆಗಬೇಡ, ನನಗೆ ನೀ ಇಷ್ಟ ಇಲ್ಲ ಅಂತ ಹೇಳ್ತೈತಿ. 4ರ ಮಗ್ಗಿ ಒಳಗೆ 12 ಐತಿ ಐತಿ. 2ರ ಮಗ್ಗಿ ಒಳಗೆ 6 ಐತಿ. ಆದ್ರೆ ಅವ್ರನ್ನ ಏನು ಮಾಡ್ಯಾನ? ಆಲ್ರೆಡಿ ರಿಜೆಕ್ಟ್ ಮಾಡಿದಾನ. ನಮ್ಗೆ ಅವ್ನ ದೋಸ್ತಿ ಬೇಡ ಅಂದಾನ ಅನ್ಬೇಕು. ಇವನು ಕೂಡ ಅವ್ನ ದೋಸ್ತಿ ಮಾಡಕ್ಕೆ ಬರೋದಿಲ್ಲ. 2ರ ಮಗ್ಗಿ ಒಳಗೆ 12 ಐತಿ ಐತಿ. ಸೊ ಆನ್ಸರ್ ಎಷ್ಟು ರೀ? 12. ಓಕೆ. ನೆಕ್ಸ್ಟ್ ಕ್ವಶನ್ 4 8 12. ಏನದ ರೀ? 4 8 12. ಸೊ ದೊಡ್ಡ ಸಂಖ್ಯೆ ಯಾವ್ದೈತಿ? 12 ಐತಿ. ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥ ಸಂಖ್ಯೆ ಯಾವ್ದೈತಿ? 8. ಸೊ 8ರ ಮಗ್ಗಿ ಒಳಗೆ 12 ಐತೆನಾ? ಇಲ್ಲ. ಸೊ ಇಲ್ಲ ಅಂದ್ರೆ ಏನು ಮಾಡಬೇಕು? ದೊಡ್ಡ ಸಂಖ್ಯೆ ಮಗ್ಗಿ ಬರಿಬೇಕು. 12 1 12, 12 2 24, 12 3 36. ಓಕೆ. 8ರ ಮಗ್ಗಿ ಒಳಗೆ 12 ಇಲ್ಲ. ನೀ LCM ಅಲ್ಲ. 8 1 8, 8 2 16, 8 3 ಎಷ್ಟು ರೀ? 24. 8 3 ಎಷ್ಟು ರೀ? 24. 8ರ ಮಗ್ಗಿ ಒಳಗೆ 24 ಐತಿ. 8 ಪರ್ಮಿಷನ್ ಎಲ್ಲಿ ಕೂಡ ಐತ್ರಿ? 24. ಬರೀ 8 ಅಷ್ಟೇ ಪರ್ಮಿಷನ್ ಕೊಟ್ರೆ ಸಾಕಾಗುವುದಿಲ್ಲ. ಅದ್ರ ಜೊತೆಗೆ ಅವನ ಪಕ್ಕದಲ್ಲಿ ಇರ್ತಕ್ಕಂಥ 4 ಕೂಡ ಪರ್ಮಿಷನ್ ಕೊಡಬೇಕು. ಪರ್ಮಿಷನ್ ಕೊಡೋದಂದ್ರೆ ಏನ್ರಿ? 4ರ ಮಗ್ಗಿ ಒಳಗೆ 24 ಇರಬೇಕು. 4 5 20, 4 6 24. ಸೊ ಆನ್ಸರ್ ಏನೈತ್ರಿ? ಆಪ್ಷನ್ ಬಿ ಈಸ್ ಕರೆಕ್ಟ್. ಭಾಳ ಅಂದ್ರೆ ಭಾಳ ಬೇಸಿಕ್ ಲೆವೆಲ್ ಕ್ವಶನ್ಗಳು ನಿಮ್ಮ ಒಂದು ಅಗ್ನಿವೀರ ಎಕ್ಸಾಮ್ದಾಗ ಬರ್ತಿರ್ತಾವ. ಸೊ ನೀವು ಕೂಡ ಬೇಸಿಕ್ಸ್ಗಳನ್ನ ಪರ್ಫೆಕ್ಟಾಗಿ ಮಾಡ್ಕೋಬೇಕು.
ಒಂದೊಂದ್ಸಲ ನಮ್ಮಲ್ಲಿ ಕೋಚಿಂಗ್ ಬಂದಿರ್ತಾರೆ ಹುಡುಗರು, ಏನೂ ಅವ್ರಿಗೆ ಬರ್ಯಾಕ ಬರ್ತಿರೋದಿಲ್ಲ, ಇಂಗ್ಲೀಷು ತಿಳಿತಿರೋದಿಲ್ಲ, ಆದರೂ ಅಂಥವ್ರು ಕೂಡ ಅಗ್ನಿವೀರ ಎಕ್ಸಾಮ್ ಪಾಸ್ ಆಗಿದ್ದಾರೆ ಅಂದ್ರೆ ಅವ್ರು ಹಾಕಿರ್ತಕ್ಕಂಥ ಎಫರ್ಟ್. ಸೊ ಈಗ ನಾವು ಅಗ್ನಿವೀರ ಎಕ್ಸಾಮ್ ಪ್ರಿಪ್ರೇಷನ್ ಮಾಡತ್ತು, ಒಂದಿನ ಏನು ಮಾಡ್ತಪ್ಪ ನಾವು ಫುಲ್ ಮೋಟಿವೇಟ್ ಆಗಿ 4 ತಾಸು ಸ್ಟಡಿ ಮಾಡ್ತೀವಿ, ನೆಕ್ಸ್ಟ್ ಡೇ ಏನು ಮಾಡ್ತೀವಿ ಅಂದ್ರೆ ಬರೀ 10 ನಿಮಿಷ ಓದ್ತೀವಿ. ಸೊ ಹಿಂಗೆ ಕರೋದಾಗ ಓದಿದ್ರೆ ಆಗೋದಿಲ್ಲ. ಸೊ ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ ಯಾವಾಗಲೂ ಒಂದು ಕರೆಕ್ಟ್ ಲೆವೆಲ್ ಆಗಿರ್ತಕ್ಕಂಥ ಒಂದು ಮೇಂಟೈನನ್ನು ಮಾಡಬೇಕು. ಅವಾಗ ಮಾತ್ರ ನೀವು ಯಾವುದೇ ಒಂದು ಎಕ್ಸಾಮ್ನ ಪಾಸ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದ ರೀ, 6, 12, 18. ಸೊ ದೊಡ್ಡ ಸಂಖ್ಯೆ ಯಾವುದದ ರೀ 18. 12ರ ಮಗ್ಗಿ ಒಳಗೆ 18 ಐತಿ? ಇಲ್ಲಂದ್ರೆ ಏನು ಮಾಡಬೇಕು, 18ರ ಮಗ್ಗಿ ಬರಿಬೇಕು. 18 1 18, 18 2 36, 18 3 54, 18 4 72, 12 1 12, 12 2 24, 12 3 36. ಸೊ 12 ಪರ್ಮಿಷನ್ ಎಲ್ಲಿ ಕೊಡ ಐತ್ರಿ 36. ಬರೀ 12 ಅಷ್ಟೇ ಪರ್ಮಿಷನ್ ಕೊಟ್ರೆ ಸಾಕಾಗೋದಿಲ್ಲ, ಅದ್ರ ಜೊತೆಗೆ ಯಾರು ಪರ್ಮಿಷನ್ ಕೊಡ್ಬೇಕ್ರಿ, 6 ಕೂಡ ಪರ್ಮಿಷನ್ ಕೊಡಬೇಕು. 6ರ ಮಗ್ಗಿ ಒಳಗೆ 36 ಐತಿ 6 6 36. ಎಸ್, ಓಕೆ ಸರ್, ಆನ್ಸರ್ ಎಷ್ಟು ರೀ 36. ಸೊ ನೆಕ್ಸ್ಟ್ ಕ್ವಶನ್ ಸೇಮ್ ಅದ. ಸೊ ನೀವು ಇದನ್ನು ಬಿಡಿಸಿ ಆನ್ಸರನ್ನು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ಬೇಕು. ಸೊ ಆನ್ಸರ್ಗಳು ನಿಮಗೆಲ್ಲ ತಿಳಿಯತ್ತಿದ್ದು, ಮೆಥಡ್ ಎಲ್ಲ ಈಸಿ ಅನ್ಸತ್ತಿತ್ತಂದ್ರೆ ಕೂತ್ಕೋಬಾರ್ದು. ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಬೇಕು, ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಬೇಕು. ಯಾರಾದರೂ ನಿಮ್ಮ ಫ್ರೆಂಡ್ಸ್ಗೆ ಗ್ರೂಪ್ ಒಳಗೆ ಅಗ್ನಿವೀರ ಎಕ್ಸಾಮ್ ಪ್ರಿಪ್ರೇಷನ್ ಮಾಡತ್ತಿರಂದ್ರೆ ಅವರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನೀವೇನು ಮಾಡಬೇಕಪ್ಪ ಅಂದ್ರೆ ತಿಳಿಸ್ಕೊಡೋದು ಈ ಒಂದು ಚಾನಲ್ನ ನಿಮ್ಮೆಲ್ಲ ಗ್ರೂಪ್ ಒಳಗೂ, ನಿಮ್ಮ ವಾಟ್ಸಪ್ ಸ್ಟೇಟಸ್ ಒಳಗೂ ಈ ಒಂದು ವಿಡಿಯೋ ಲಿಂಕ್ನ ಶೇರ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ಸೇಮ್ ಅದ. ಸೊ ಇದು ಕೂಡ ನಿಮಗೆ ಹೋಮ್ವರ್ಕ್ ಇರ್ತದೆ. ನೆಕ್ಸ್ಟ್ ಟೈಪ್ 3 ಯಾವುದ್ರಿ ಟೈಪ್ 3 ಆಗಿರ್ತದೆ. ಏನದ ನೋಡ್ರಿ ಕ್ವಶನ್, 2ರ ಘಾತ 3, 2ರ ಘಾತ 7, 2ರ ಘಾತ 8, 2ರ ಘಾತ ಎಷ್ಟದ ರೀ 10, 2ರ ಘಾತ ಎಷ್ಟದ ರೀ 14. ನೆಕ್ಸ್ಟ್ ಏನದ ರೀ 2ರ ಘಾತ 4. ಈ ಸಂಖ್ಯೆಗಳನ್ನ ನಾವೇನು ಮಾಡ್ಬೇಕು, ಈಗ LCM ಅನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಈ ಥರ ಸ್ಕ್ವೇರ್ ಒಳಗೆ ಕೊಟ್ಟಾಗ ನಾವು LCM ಫೈಂಡ್ ಔಟ್ ಮಾಡಬೇಕಾಗಿತ್ತಂದ್ರೆ ಎಲ್ಲ ಆಧಾರಗಳು. ಸೊ ಇದಕ್ಕೆ ಕೆಳಗಿಂದಕ್ಕೆ ನಾವೇನಂತೀವಿ ಬೇಸ್ ಅಂತೀವಿ. ಏನಂತೀವಿ? ಬೇಸ್ ಅಂತೀವಿ. ಮ್ಯಾಗಿಂದಕ್ಕೆ ಏನಂತೀವಿ? ಪವರ್ ಅಂತೀವಿ. ಸೊ ಬೇಸ್ ಅಂದ್ರೆ ಏನ್ರಿ? ಆಧಾರ. ಪವರ್ ಅಂದ್ರೆ ಏನ್ರಿ? ಘಾತ ಸೂಚಿ. ಏನಾಗಿರ್ತದೆ ರೀ? ಘಾತ ಸೂಚಿ ಆಗಿರ್ತದೆ. ಎಲ್ಲ ಆಧಾರಗಳು ಬೇಸ್ಗಳು ಸಮನಾಗಿದ್ದಾಗ ಏನಿದ್ದಾಗ ರೀ? ಸಮನಾಗಿದ್ದಾಗ ಘಾತ ಸೂಚಿಗಳು ಬೇರೆ ಬೇರೆ ಇದ್ದಾಗ ಯಾವ ಘಾತ ಸೂಚಿ ದೊಡ್ಡದಿರ್ತದಲ್ಲ ಅದೇ ಏನಾಗಿರ್ತದ ರೀ? ಆನ್ಸರ್ ಆಗಿರ್ತದ. ಯಾವ ಘಾತ ಸೂಚಿ ದೊಡ್ಡದಿರ್ತದಲ್ಲ ಅದೇ ಏನಾಗಿರ್ತದ ರೀ? ಆನ್ಸರ್ ಆಗಿರ್ತದೆ. ಯಾವಾಗ? LCM ಅನ್ನ ಫೈಂಡ್ ಔಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ. ಸೊ ಆನ್ಸರ್ ಎಷ್ಟು ರೀ? 2ರ ಘಾತ 14. ಸೊ ಟೈಪ್ ಮಾಡೋ ಮುಂದೆ ಮಿಸ್ಟೇಕ್ ಆಗಿದೆ. 3ರ ಘಾತ 7, 3ರ ಘಾತ 14, 3ರ ಘಾತ 11. ನೆಕ್ಸ್ಟ್ ಏನದ ರೀ? 3ರ ಘಾತ 15. ಸೊ ಇಲ್ಲೂ ಕೂಡ ಏನದಾವ್ರಿ? ಎಲ್ಲ ಆಧಾರಗಳು ಬೇಸ್ಗಳು ಸೇಮ್ ಅದಾವ. ಘಾತ ಸೂಚಿ ಪವರ್ಗಳೆಲ್ಲ ಏನದಾವ್ರಿ? ಚೇಂಜ್ ಅದಾವ. ಚೇಂಜ್ ಇದ್ದಾಗ ಯಾವುದರ ಘಾತ ಸೂಚಿ ದೊಡ್ಡದಿರ್ತದಲ್ಲ ಅದೇ ಏನಾಗಿರ್ತದ್ರಿ? ಆನ್ಸರ್ ಆಗಿರ್ತದ. ಇಲ್ಲಿ ಯಾವ್ದು ದೊಡ್ಡದಪ್ಪ ಅಂದ್ರೆ 3ರ ಘಾತ 15 ಅನ್ನೋದು ಏನದ್ರಿ? ದೊಡ್ಡದ. ಸೊ ನೆಕ್ಸ್ಟ್ ಕ್ವಶನ್, 2ರ ಘಾತ -6, 2ರ ಘಾತ -7. ನೆಕ್ಸ್ಟ್ ಏನದ ರೀ? 2ರ ಘಾತ -11. ನೆಕ್ಸ್ಟ್ ಏನದ ರೀ? 2ರ ಘಾತ -5. ನೆಕ್ಸ್ಟ್ ಏನದ ರೀ? 2ರ ಘಾತ 14. ಏನದ ರೀ? 2ರ ಘಾತ -19. ಸೊ ಇದ್ರೊಳಗೆ ಆನ್ಸರ್ಗಳು ಎಲ್ಲಾನು ಏನದಾವ್ರಿ? ಆಲ್ಮೋಸ್ಟ್ ಎಲ್ಲ ಕಡೆ ಮೈನಸ್ ಅದಾವ. ಘಾತ ಸೂಚಿ ಏನದಾವ್ರಿ? ಮೈನಸ್ ಅದಾವ. ಸೊ ಪ್ಲಸ್ ಇರೋದು ಇದೊಂದು ಐತಿ, ಅದು ಕೂಡ ದೊಡ್ಡದದ. ಸೊ ಆನ್ಸರ್ ಏನಾಗ್ತದ್ರಿ? 2ರ ಘಾತ +14. ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ, 2ರ ಘಾತ 2. ನೆಕ್ಸ್ಟ್ ಏನದ ರೀ? 3ರ ಘಾತ 4. ನೆಕ್ಸ್ಟ್ ಏನದ ರೀ? 2ರ ಘಾತ 5. ಏನದ ರೀ? 2ರ ಘಾತ 5.
ಸೊ ಇದನ್ನ ಆನ್ಸರ್ ಹೆಂಗೆ ಕಂಡುಹಿಡಿತೀವಿ ಅಂದರೆ 2 ಅಂದರೆ 2 ಬಾರಿ ಗುಣಿಸು, 2 ಬಾರಿ ಗುಣಿಸು. ಸೊ 2 ಅಂದ್ರೆ ಆನ್ಸರ್ ಎಷ್ಟ್ರಿ 4. 3 ಅಂದರೆ ಎಷ್ಟ್ರಿ 3 ಬಾರಿ ಗುಣಿಸ್ಬೇಕು. 3 ಇಂಟು 3 ಇಂಟು 3 ಇಂಟು 3 3 3 9 9 9 ಎಷ್ಟ್ರಿ 81. ನೆಕ್ಸ್ಟ್ 2 ಅಂದರೆ ಎಷ್ಟಾಗ್ತದೆ ನೋಡ್ರಿ. 2 ಅಂದ್ರೆ ಏನ್ರಿ 5 ಬಾರಿ ಗುಣಿಸು. 2 2 4, 2 2 4, ಇಲ್ಲಿ ಎಷ್ಟು ಹೋಯ್ತು 2 ಹೋಯ್ತು. 4 4 16, 16 2 ಎಷ್ಟ್ರಿ 32, ಎಷ್ಟ್ರಿ 32. ಇವಾಗ ಈ ಎಲ್ಲ ಸಂಖ್ಯೆಗಳದ ನಾವು LCM ಅನ್ನ ಬೇಸಿಕ್ ಮೆಥಡ್ಲೆ ಕಂಡುಹಿಡಿದ್ರೆ ಸೊ ನಿಮಗೆ ಆನ್ಸರ್ ಸಿಗ್ತದ. ಸಿಗ್ತದ ಅಂತಕ್ಕಂಥ ಒಂದು ಪ್ರಯತ್ನ ಒಳಗೆ ನೀವು ಬಿಡಿಸ್ಬೇಕು. ಬಿಡಿಸಿದಾಗ ನಿಮ್ಗೆ ಆನ್ಸರ್ ಸಿಗ್ತದ. ಸೊ ನೆಕ್ಸ್ಟ್ ಕ್ವಶನ್, ಟು ಫೈಂಡ್ ದ LCM ಸೇಮ್ ಅದ ರೀ. 2 ರ ಘಾತ 2, 3 ರ ಘಾತ 4, 3 ರ ಘಾತ 7. ನೆಕ್ಸ್ಟ್ ಏನದ ರೀ 2 ರ ಘಾತ 7 ಐತಿ. ಏನೈತಿ 2 ರ ಘಾತ 7 ಐತಿ. ಸೊ ಇದನ್ನ ಹಿಂಗೂ ಬರಿಬೋದು. 2 ರ ಘಾತ 2 ಅಂದ್ರೆ ಏನೈತ್ರಿ 2 ಇಂಟು 2. ನೆಕ್ಸ್ಟ್ 3 ರ ಘಾತ 4 ಅಂದ್ರೆ ಎಷ್ಟ್ರಿ 3 3 ಸಲ ಬರಿಬೇಕು. 4 ಸಲ ಎಷ್ಟ್ರಿ 4 ಸಲ ಬರಿಬೇಕು. ಸೊ 3 ರ ಘಾತ 7 ಅಂದ್ರೆ 3 ಇಂಟು 3 ಇಂಟು 3 3 4, ಸೊ 5 6 7. ಸೊ 2 ರ ಘಾತ 7. ಈ ರೇಂಜಿಗೆ ನಿಮ್ಮ ಕ್ವಶನ್ಸ್ ಬರ್ದಿಲ್ಲ. ಸೊ ಅದನ್ನು ಬಿಡಿಸ್ಬೋದು. ಶಾರ್ಟ್ಕಟ್ ಕೂಡ ಹೇಳ್ತೀನಿ. ನೆಕ್ಸ್ಟ್ ಟೈಪ್ 4 ಏನಿದೆ ರೀ. ಟೈಪ್ 4 ಒಳಗೆ ನೋಡ್ರಿ ಕ್ವಶನ್ 2 ರ ಘಾತ 3, ಸೊ 2/3, 4/5 ಅದ. ಸೊ ಈ ಥರದ್ದು LCM ಅನ್ನ ಕಂಡುಹಿಡಿಬೇಕು. ಏನು ಮಾಡ್ಬೇಕ್ರಿ ಈ ಸಂಖ್ಯೆಗಳದ್ದು ನಾವೇನು ಮಾಡ್ಬೇಕು ಈಗ LCM ಅನ್ನ ಕಂಡುಹಿಡಿಬೇಕು. ಸೊ ಇದಕ್ಕೆ ನಾವು ಎಂಥ LCM ಅಂತೀವಪ್ಪ ಅಂದ್ರೆ ಫ್ರಾಕ್ಷನ್ ಆಫ್ LCM ಏನಂತೀವ್ರಿ ಫ್ರಾಕ್ಷನ್ ಆಫ್ LCM. ಸೊ ಏನಂತೀವಿ ಇದಕ್ಕೆ ಫ್ರಾಕ್ಷನ್ ಆಫ್ LCM ಭಿನ್ನರಾಶಿಗಳ ಲಸ. ಸೊ ಫ್ರಾಕ್ಷನ್ ಆಫ್ LCM ಕಂಡುಹಿಡಿಬೇಕಾಗಿತ್ತು ಅಂದ್ರೆ ಫಾರ್ಮುಲಾ ಏನು ಬರ್ತದೆ ಅಂದ್ರೆ ಸೊ LCM ಡಿವೈಡೆಡ್ ಬೈ SCF ಬರ್ತದೆ ರೀ. ಏನು ಬರ್ತದ LCM ಡಿವೈಡ್ ಬೈ SCF, LCM ಡಿವೈಡ್ ಬೈ SCF. ಮೇಲಿರ್ತಕ್ಕಂಥಕ್ಕೆ ನಾವೇನಂತೀವಿ ಅಂಶ, ಕೆಳಗಿರೋದಕ್ಕೆ ಏನಂತೀವಿ ಛೇದ. ಮಾಗಿಂದ ಅಂಗಿ ಕೆಳಗಿಂದ ಏನ ಚಡ್ಡಿ ಆಗಿರ್ತದ. ಇಂಗ್ಲೀಷ್ ಒಳಗೆ ಇದಕ್ಕೇನಂತೀವಿ ನ್ಯೂಮರೇಟರ್, ಇದಕ್ಕೇನಂತೀವಿ ಡಿನಾಮಿನೇಟರ್, ಇದಕ್ಕೇನಂತೀವಿ ಡಿನಾಮಿನೇಟರ್. ಸೊ ನಮಗೆ LCM ಕಂಡುಹಿಡಿ ಅಂದ್ರೆ ಮ್ಯಾಗಿನೂ ಎಲ್ಲಾನು LCM ಬರ್ಕೋಬೇಕು, ಕೆಳಗಿನೂ ಎಲ್ಲಾನು HCF ಬರ್ಕೋಬೇಕು. ಏನು ಬರ್ಕೋಬೇಕ್ರಿ HCF. ಸೊ ಸಿಂಪಲ್ ಆಗಿ ದೊಡ್ಡ ಸಂಖ್ಯೆ ಯಾವ್ದೈತಿ 4, ಯಾವ್ದೈತಿ 4. ಚಿಕ್ಕ ಸಂಖ್ಯೆ ಯಾವ್ದೈತಿ 2, 2ರ ಮಗ್ಗಿಯೊಳಗೆ 4 ಐತಿ. ಸೊ ಆನ್ಸರ್ ಎಷ್ಟು ರೀ ಮ್ಯಾಗಿಂದ 4. 3 ಮತ್ತು 5 ಎರಡೂ ಅವಿಭಾಜ್ಯ ಸಂಖ್ಯೆಗಳದಾವ. ಸೊ ಕೆಳಗೆ ಎಷ್ಟು ಬರ್ತದೆ ಆನ್ಸರ್ 1 ಬರ್ತದೆ. ಎಷ್ಟು ಬರ್ತದ 1 ಬರ್ತದೆ. ಸೊ ಇದು ಫ್ರಾಕ್ಷನ್ ಆಫ್ LCM, ಫ್ರಾಕ್ಷನ್ ಆಫ್ HCF ಅನ್ನ ನಾ ಏನು ಮಾಡ್ತೀನಿ ಅಂದ್ರೆ ಇವಾಗ HCF ಕಾನ್ಸೆಪ್ಟ್ ಅನ್ನ ಹೇಳಿ ಮಸಾ ಕಾನ್ಸೆಪ್ಟ್ ಹೇಳಿ ಈ ಲೆಕ್ಕಗಳನ್ನ ಬಿಡಿಸ್ತೀನಿ. ಸೊ ಅಷ್ಟೊತ್ತನ ಸ್ವಲ್ಪ ಮುಂದೆ ಹೋಗಿ ಬರೋಣ. ಸ್ವಲ್ಪ ಮುಂದೆ ಹೋಗೋಣ. ಟೈಪ್ 6 ನೋಡೋಣ. ಏನದ ಕ್ವಶನ್ ಡೆಸಿಮಲ್ ಒಳಗೆ ಕೊಟ್ಟಿದ್ದಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ ಡೆಸಿಮಲ್ ಒಳಗೆ 0.5, 0.25, 0.75 ಅದ. ಈ ಸಂಖ್ಯೆಗಳನ್ನ ನಾವೇನು ಮಾಡ್ಬೇಕು ಇವಾಗ LCM ಅನ್ನ ಕಂಡುಹಿಡಿಬೇಕು. ಏನು ಮಾಡ್ಬೇಕ್ರಿ LCM ಕಂಡುಹಿಡಿಬೇಕಾಗಿತ್ತು. ಪಾಯಿಂಟ್ ತಲೆಯಾಗಿಂದ ತೆಗೆದು ಬಿಡ್ರಿ. ಪಾಯಿಂಟ್ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ಏನು ಕಾಣ್ತದ ಪಾಯಿಂಟ್ ಬಿಟ್ರೆ 5, 25, 75 ದಿಮಾಕ್ಲೆ ಲೆಕ್ಕ ಮಾಡಬೇಕಾದ್ರೆ ಈ ಸಂಖ್ಯೆಗಳ ಎಲ್ಲಾನು ಎತ್ತರವಾಗದವ್ರಿ ಡೆಸಿಮಲ್ ಒಳಗದಾವ. ಡೆಸಿಮಲ್ ತಲೆಯಾಗಿಂದ ತೆಗೆದು ಬಿಡ್ರಿ. ಡೆಸಿಮಲ್ ತೆಗೆದ್ರೆ ಇದು ಹೆಂಗೆ ಅನಿಸ್ತೈತಿ 5, ಇದು 25, ಇದು 75. ದೊಡ್ಡ ಸಂಖ್ಯೆ ಯಾವ್ದೈತ್ರಿ 75. 25ರ ಮಗ್ಗಿ ಒಳಗೆ 75 ಐತೇನು ಐತಿ, ಹೌದೋ ಇಲ್ಲೋ ಎಸ್ ಸಾರಿ ಐತಿ 25 ಮೂರನೇ. ಸೊ 5ರ ಮಗ್ಗಿ ಒಳಗೂ 75 ಐತಿ. ಸೊ LCM ಎಷ್ಟು ಐತ್ರಿ 75. ನೆಕ್ಸ್ಟ್ ಇವಾಗ ನಮಗೆ ಏನು ಕನ್ಫ್ಯೂಸನ್ ಅಪ್ಪ ಅಂದ್ರೆ ಪಾಯಿಂಟ್ ಹೆಂಗೆ ಕೊಡೋದ್ರಿ ಸರ. ಎಸ್ ಓಕೆ, ಪಾಯಿಂಟ್ ಹೆಂಗೆ ಕೊಡೋದಂದ್ರೆ ಏನು ಮಾಡ್ಬೇಕಂದ್ರೆ ಇಲ್ಲಿ 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟರು, ಇಲ್ಲಿಯೂ ಕೂಡ 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟರು, ಇಲ್ಲಿಯೂ ಕೂಡ 1 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಾರ. ಸೊ ಅಲ್ಲಿ ಎಷ್ಟು ಸ್ಥಾನವನ್ನು ಹೈಯೆಸ್ಟ್ ಪಾಯಿಂಟ್ ಕೊಟ್ಟಾರಿ 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಾರ.
ಸೊ ನೀವು ಕೂಡ 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು. ಇಲ್ಲೆಲ್ಲರೂ ಇನ್ನೊಂದು ಲೆಕ್ಕದಾಗ 3 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರಿ ಅಂದ್ರೆ ನೀವು ಇಲ್ಲಿ ಕೂಡ 3 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕಿತ್ತು. ಆದರೆ ಇಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಕೊಟ್ಟಾರಿ? 2 ಸ್ಥಾನಗಳನ್ನ ಮಾತ್ರ ಬಿಟ್ಟು ಪಾಯಿಂಟ್ ಕೊಟ್ಟಾರ. ನೀವು ಕೂಡ 2 ಸ್ಥಾನಗಳನ್ನ ಮಾತ್ರ ಪಾಯಿಂಟ್ ಬಿಟ್ಟು ಕೊಟ್ರೆ ಆಪ್ಷನ್ ಬಿ ಕರೆಕ್ಟ್ ಆಗ್ತದ. ನೆಕ್ಸ್ಟ್ ಲೆಕ್ಕ ನೋಡ್ರಿ, ತಲೆಗಿಂದೆಲ್ಲ ತೆಗಿರಿ. 4, 5, 6. ಸೊ ದೊಡ್ಡ ಸಂಖ್ಯೆ ಯಾವ್ದದ ರೀ? 6 ಅದ. ಸೊ 5ರ ಮಗ್ಗಿ ಒಳಗೆ 6 ಐತೇನ? ಇಲ್ಲ. ಸೊ ಈಗೇನು ಮಾಡ್ಬೇಕು? ದೊಡ್ಡ ಸಂಖ್ಯೆ ಮಗ್ಗಿ ಬರೀಬೇಕು. 6 1 6, 6 2 12, 6 3 18, 6 4 24, 6 5 30, 6 6 36, 6 7 42, 6 8 48, 6 9 54, 6 10 60. 6 10 60. ಸೊ 5ರ ಮಗ್ಗಿ ಒಳಗೆ 30 ಐತಿ, ಆದ್ರೆ 4ರ ಮಗ್ಗಿ ಒಳಗೆ 34 ಇಲ್ಲ. 4 5 20, 4 6 24, 4 7 28. ಸೊ ಇದು ಕ್ಯಾನ್ಸಲ್ ಆಯ್ತು. 5ರ ಮಗ್ಗಿ ಒಳಗೆ 60 ಐತಿ, ಓಕೆ ಐತಿ. 4ರ ಮಗ್ಗಿ ಒಳಗೆ 60 ಐತಿ, ಎಸ್ ಐತಿ ಸರ್, ಐತ್ರಿ, ಎಸ್ ಓಕೆ. 4ರ ಮಗ್ಗಿ ಒಳಗೆ 60 ಐತಿ, ಐತಿ. ಸೊ LCM ಎಷ್ಟು ಬಂತ್ರಿ? 60 ಬಂತು. ಎಷ್ಟು ಬಂತು? 60 ಬಂತು. ಆದ್ರೆ ನಾವು ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ಬೇಕು ಅನ್ನೋದು ನೋಡ್ರಿ. ಇಲ್ಲೂ 1 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟರು, ಇಲ್ಲೂ ಕೂಡ 1 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟರು, ಇಲ್ಲೂ ಕೂಡ 1 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟರು. ಸೊ ನಾವು ಕೂಡ ಇಲ್ಲಿ 1 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟರೆ ಆನ್ಸರ್ ಎಷ್ಟು ಬರ್ತದೆ ರೀ? 6 ಬರ್ತದೆ. ಎಷ್ಟು ಬರ್ತದೆ? 6. ಆಪ್ಷನ್ ಏನೋ ಟೈಪ್ ಮಿಸ್ಟೇಕ್ ಆಗಿದೆ, ಇನ್ನೊಂದು ಕಡೆಯಿಂದ ಪ್ರಾಬ್ಲಮ್ ಆಗಿದೆ. ಸೊ ಆನ್ಸರ್ ಎಷ್ಟು ಬರ್ತದೆ ರೀ? 6 ಬರ್ತದೆ. ಅದೇ ಏನಾದರೂ ಇಲ್ಲೊಂದು 0 ಇತ್ತಂದ್ರೆ ಏನಿತ್ತಂದ್ರೆ ರೀ, ಇಲ್ಲೊಂದು 0 ಇತ್ತಂದ್ರೆ ಅವಾಗ ನಾವು 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ತಿದ್ವಿ, ಅವಾಗ ಆಪ್ಷನ್ ಬಿ ಕರೆಕ್ಟ್ ಆಗ್ತಿತ್ತು. ಅದರಲ್ಲಿ 0 ಟೈಪ್ ಮಾಡೋದಾದ್ರೂ ಮಿಸ್ ಆಗಿರಬೇಕು, ಅಥವಾ ಆಪ್ಷನ್ ಆದರೂ ಪ್ರಾಬ್ಲಮ್ ಆಗಿರಬೇಕು. ಎಸ್ ಓಕೆ. ನೆಕ್ಸ್ಟ್ ಕ್ವಶನ್ ಏನದರಿ? 2 4 6 ಅದ. ಏನದರಿ? 2 4 6. ಸೊ ಪಾಯಿಂಟ್ ತಲೆಗಿಂದ ತೆಗೆದದು. ಈಗ ಬಿಡಿಸೋನು. ಸೊ ದೊಡ್ಡ ಸಂಖ್ಯೆ ಯಾವ್ದೈತಿ? 6 ಐತಿ. 4ರ ಮಗ್ಗಿ ಒಳಗೆ 6 ಐತೇನ? ಇಲ್ಲ. ಇಲ್ಲ ಅಂದ್ರೆ ಏನು ಮಾಡ್ಬೇಕು? ದೊಡ್ಡ ಸಂಖ್ಯೆ ಮಗ್ಗಿ 6 1 6, 6 2 12, 6 3 18. 4ರ ಮಗ್ಗಿಯಾಗ 12 ಐತಿ, 4 3 12. 2ರ ಮಗ್ಗಿ ಒಳಗೆ 12 ಐತಿ, ಐತಿ. ಸೊ ಆನ್ಸರ್ ಎಷ್ಟು ಬಂತ್ರಿ? 12. ಎಲ್ಲ ಕಡೆ 1 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಾರ. ಸೊ ನೀನು ಕೂಡ 1 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡು. ಸೊ ಆನ್ಸರ್ ಎಷ್ಟು ಬರ್ತದೆ ರೀ? 1.2 ಬರ್ತದೆ. ಎಷ್ಟು ಬರ್ತದೆ ರೀ? 1.2. ಒಂದೊಂದ್ಸಲ ಏನೋ ಆಗಿರ್ತದೆ, ಕ್ವಶನ್ಗಳನ್ನ ರೆಡಿ ಮಾಡ್ಬೇಕಾದ್ರೆ ಆಪ್ಷನ್ಗಳು ಕರೆಕ್ಟಾಗಿ ಸಿಕ್ಕಿರೋದಿಲ್ಲ. ಸೊ ತಲೆ ಕೆಡಿಸ್ಕೋಬೇಡ್ರಿ. ಸೊ ಇದನ್ನು ಕೂಡ ನೀವು ಬಿಡಿಸಿ ಆನ್ಸರನ್ನು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ಬೇಕು. ಅದರ ಜೊತೆಗೆ ಜೈ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದ ನಂತರ ಒಂದು 4 ಜನ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಮಿಸ್ ಮಾಡಲ್ಲ ಶೇರ್ ಮಾಡಬೇಕು. ಎಸ್ ಓಕೆ. ಹದಿನೈದು 25. ನೆಕ್ಸ್ಟ್ ಯಾವುದಾದ್ರಿ? 35. ಸೊ ಬಿಡಿಸ್ಬೋದು, ಅಗದಿ ಈಸಿಯಾಗಿ ಬಿಡಿಸಿ ಕಮೆಂಟ್ ಒಳಗೆ ತಿಳಿಸ್ರಿ. ಸೊ ನೆಕ್ಸ್ಟ್ ಟೈಪ್ 7. ಟೈಪ್ 7 ಒಳಗೆ ಬರ್ತಕ್ಕಂಥದ್ದು ಏನ್ರಿ? HCF. ಸೊ HCF ಅಂದ್ರೆ ಏನ? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಏನ್ರಿ? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಗಿರ್ತದೆ. ಸೊ HCF ಗೆ ನಾವು ಕನ್ನಡದಾಗ ಏನಂತೀವಿ ಅಂದ್ರೆ ಏನಂತೀವಿ? ಮಹತ್ತಮ ಸಾಮಾನ್ಯ ಅಪವರ್ತನ. ಏನಂತೀವಿ? ಮಹತ್ತಮ ಸಾಮಾನ್ಯ ಅಪವರ್ತನ. ಸೊ HCF ಬಗ್ಗೆ ನೋಡೋಣ. ಸೊ LCM ಅಂದ್ರೆ ಏನೈತ್ರಿ? ಲಾಸ್ಟ್ 1 ಬರುಮಟ ಲೆಕ್ಕ ಬಿಡಿಸ್ತಿದ್ವಿ. ಏನು ಮಾಡ್ತಿದ್ವಿ? ಲಾಸ್ಟ್ 1 ಬರುಮಟ ಲೆಕ್ಕ ಬಿಡಿಸ್ತಿದ್ವಿ. ಆದರೆ HCF ಅಂದ್ರೆ ಹಂಗಲ್ಲ ನೋಡ್ರಿ. 3 ಮತ್ತು 6 ಎರಡೂ ಸಂಖ್ಯೆಗಳು ಯಾವ ಮಗ್ಗಿ ಒಳಗದಾವ? 3 ಮಗ್ಗಿ ಒಳಗೈತಿ. 3 1 3 2. ಸೊ 1 ಮತ್ತು 2 ಯಾವುದರ ಮಗ್ಗಿ ಒಳಗದಾವನ? ಇಲ್ಲ. ಇಲ್ಲಿಗೆ ಆನ್ಸರ್ ಮುಗೀತು. ಸೊ ಆನ್ಸರ್ ಎಷ್ಟು? 3. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಯಾವ್ದೈತಿ? 8 ಮತ್ತು 12. ಸೊ ಎರಡೂ ಸಂಖ್ಯೆಗಳು ಯಾವ ಮಗ್ಗಿ ಆಗದಾವ? 2ರ ಮಗ್ಗಿ ಆಗದಾವ. 2 4 8, 2 6 12. ನೆಕ್ಸ್ಟ್ 4 ಮತ್ತು 6 ಕೊಟ್ಟಂತ ಸಂಖ್ಯೆಗಳು ಯಾವ್ದಾವು? 4 ಮತ್ತು 6. ಇವೆರಡು ಯಾವ ಮಗ್ಗಿ ಆಗದಾವ್ರಿ? 2ರ ಮಗ್ಗಿ ಒಳಗದಾವ. 2 2 ಸೊ 2 3. ನೆಕ್ಸ್ಟ್ ನಮಗೆ ಬರೋದೇನ? 2 ಮತ್ತು 3 ಯಾವುದರೆ ಒಂದ ಮಗ್ಗಿಯಾಗ ಅದಾವೇನ? ಇಲ್ಲ. 2ರ ಮಗ್ಗಿಯಾಗೂ ಇಲ್ಲ, 3ರ ಮಗ್ಗಿಯಾಗೂ ಇಲ್ಲ. ಎರಡೂ ಸಂಖ್ಯೆಗಳು ಇರಬೇಕು. ಈ ಎರಡೂ ಕೂಡ ಮಗ್ಗಿಯಾಗಿರ್ಬೇಕು, 3 ಕೂಡ ಅದ ಮಗ್ಗಿ ಒಳಗಿರ್ಬೇಕು. ಹಂಗಿಲ್ಲ. ಸೊ ಹಂಗಿಲ್ಲ ಅಂದ್ರೆ ಇವು ಅಷ್ಟೇ ಗುಣಾಕಾರ ಮಾಡಬೇಕು. ಸೊ 2 2 ಎಷ್ಟು? 4. ನೆಕ್ಸ್ಟ್ ಕ್ವಶನ್ ಏನದ? 9 ಮತ್ತು 18 ಯಾವ ಮಗ್ಗಿ ಆಗದಾವ್ರಿ? 3ರ ಮಗ್ಗಿ ಒಳಗ. 3 3 9, 3 6 18.
3 ಮತ್ತು 6 ಯಾವ ಮಗ್ಗಿ ಒಳಗೆ ಅದಾವ್ರಿ? 3ರ ಮಗ್ಗಿ ಒಳಗೆ. 3 ಒಂದ್ಲೆ 3 ಎರಡ್ಲೆ. ಸೊ 1 ಮತ್ತು 2 ಯಾವುದೇ ಒಂದ ಮಗ್ಗಿ ಒಳಗೆ ಅದಾವಲ್ಲ? ಇಲ್ಲ. ಇಲ್ಲ ಅಂದ್ರೆ ಏನು ಮಾಡ್ಬೇಕು ಇವಾಗ? ಎಸ್, ಓಕೆ, ಗುಣಾಕಾರ ಮಾಡಬೇಕು. ಸೊ ಆನ್ಸರ್ ಎಷ್ಟು ರೀ? 3 ಮೂರ್ಲೆ 9. ತಿಳಿಯಾತೈತು ಇಲ್ಲೋ? ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ಬೇಕು. ನಾವು ನೆಕ್ಸ್ಟ್ ವಿಡಿಯೋದಾಗ ಏನಾದರೂ ಚೇಂಜಸ್ ಮಾಡ್ಕೋಬೇಕಾದ್ರೆ ಚೇಂಜಸ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್ ಏನದ ರೀ? 4 ಮತ್ತು 16 ಎರಡು ಯಾವ ಸಂಖ್ಯೆ ಒಳಗದಾವ? 4ರ ಮಗ್ಗಿ ಒಳಗದಾವ. 4 ಒಂದ್ಲೆ 4 ನಾಲ್ಕಲೆ. 1 ಮತ್ತು 4 ಯಾವುದೇ ಮಗ್ಗಿ ಒಳಗೆ ಅದಾವೇನ? ಇಲ್ಲ. ಸೊ ಆನ್ಸರ್ ಎಷ್ಟು ರೀ? 4. ಎಷ್ಟ? 4. ನೆಕ್ಸ್ಟ್ ಯಾವುದು? 12 18 ಯಾವ ಮಗ್ಗಿ ಒಳಗದಾವ? ಎರಡು 3ರ ಮಗ್ಗಿ ಒಳಗ. 3 ನಾಲ್ಕಲೆ 12, 3 ಆರ್ಲೆ 18. 3 ನಾಲ್ಕಲೆ 12 ಎಷ್ಟಲೇ ರೀ? 3 ಆರ್ಲೆ 18. 4 ಮತ್ತು 6 ಯಾವ ಮಗ್ಗಿಯಾಗ ಅದಾವ? 2ರ ಮಗ್ಗಿಯಾಗ. 2 ಎರಡ್ಲೆ 2 ಮೂರ್ಲೆ. ಸೊ 2 ಮತ್ತು 3 ಯಾವುದೇ ಒಂದ ಮಗ್ಗಿ ಒಳಗೆ ಅದಾವೇನ? ಇಲ್ಲ ಸರ್. ಹಾಗಿದ್ರೆ ಏನು ಮಾಡಬೇಕು? ಇವೆರಡನ್ನು ಗುಣಾಕಾರ ಮಾಡಬೇಕು. 3 ಎರಡ್ಲೆ ಎಷ್ಟು ರೀ? 6. ಓಕೆ. ನೆಕ್ಸ್ಟ್ ಟೈಪ್ 6 ಒಳಗೆ ನೋಡೋಣ. ಸೊ ಎಸ್ ಸಿ ಎಫ್ದ ಕಂಟಿನ್ಯೂ ಇರ್ತದೆ ಟೈಪ್ 8 ಒಳಗೆ. ಏನದ ರೀ? 2 4 6 ಎಸ್ ಸಿ ಎಫ್ ಕಂಡುಹಿಡಿಬೇಕು. ಕೊಟ್ಟಂತಹ 3 ಸಂಖ್ಯೆಗಳು 2 ಆಯಿತು, 4 ಆಯಿತು, 6 ಆಯಿತು. ಯಾವ ಮಗ್ಗಿ ಒಳಗದಾವ? 2ರ ಮಗ್ಗಿ ಒಳಗೆ. 2 ಒಂದ್ಲೆ 2 ಎರಡ್ಲೆ 2 ಮೂರ್ಲೆ. ಸೊ 1 2 3 ಯಾವುದೇ ಒಂದ ಮಗ್ಗಿ ಒಳಗೆ ಅದಾವೇನ? ಇಲ್ಲ. ಸೊ ಇಲ್ಲ ಅಂದ್ರೆ ಆನ್ಸರ್ ಎಷ್ಟು ರೀ? 2 ಅಷ್ಟು. ಎಷ್ಟಾಯಿತು? ಆಪ್ಷನ್ ಬಿ. ಓಕೆ. ನೆಕ್ಸ್ಟ್ ಕ್ವಶನ್ ಏನದ ರೀ? 5 10 15 ಎಷ್ಟು ರೀ? 5 10 15 5 10 15 ಯಾವ ಮಗ್ಗಿ ಒಳಗದಾವ ನೋಡ್ರಿ? 5ರ ಮಗ್ಗಿ ಒಳಗದಾವ. 5 ಒಂದ್ಲೆ 5 ಎರಡ್ಲೆ 5 ಮೂರ್ಲೆ. 1 2 3 ಯಾವುದೇ ಒಂದ ಮಗ್ಗಿ ಒಳಗೆ ಅದಾವೇನ? ಸೊ ಇಲ್ಲ. 5ರ ಮಗ್ಗಿ ಒಳಗೆ ಅಷ್ಟು. 5ರ ಮಗ್ಗಿ ಒಳಗೆ ಅಷ್ಟು. ಈಗ ಇದ್ರ ಬಗ್ಗೆ ನಾ ಶಾರ್ಟ್ಕಟ್ ಹೇಳ್ತೀವಿ ನೋಡ್ರಿ. ಶಾರ್ಟ್ಕಟ್ ಹೇಳ್ತೀವಿ. ಸೊ 3 ಅನ್ನೋದು ಏನಾರ 5ರ ಮಗ್ಗಿ ಒಳಗೆ ಐತೆನ? 3ರ ಮಗ್ಗಿ ಒಳಗೆ 5 ಐತೆನ? ಸೊ ಇಲ್ಲ. ಇದು ಆನ್ಸರ್ ಆಗೋದಿಲ್ಲ. ಸೊ 5ರ ಮಗ್ಗಿ ಒಳಗೆ 10 5ರ ಮಗ್ಗಿ ಒಳಗೆ 5 ಐತಿ? ಐತಿ. 5ರ ಮಗ್ಗಿ ಒಳಗೆ 10 ಐತಿ? ಐತಿ. 5ರ ಮಗ್ಗಿ ಒಳಗೆ 15 ಐತಿ? ಐತಿ. ಆನ್ಸರ್ ಇದೆ ನೋಡ್ರಿ. 10ರ ಮಗ್ಗಿ ಒಳಗೆ 10 ಐತಿ, ಆದ್ರೆ 10ರ ಮಗ್ಗಿ ಒಳಗೆ ಏನಾರ 5 ಐತೆನ? ಇಲ್ಲ. ಅದಕ್ಕೆ ಅದು ಆನ್ಸರ್ ಆಗೋದಿಲ್ಲ. ಸೊ ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ, ಕಮೆಂಟ್ ಒಳಗೆ ಬಿಡ್ಸಕ್ಕೆ ಟ್ರೈ ಮಾಡ್ರಿ. ನೋಡ್ರಿ 8 16 24 8 16 24. ಸೊ 4ರ ಮಗ್ಗಿ ಒಳಗೆ 8 ಐತಿ? ಐತಿ. 4ರ ಮಗ್ಗಿ ಒಳಗೆ 16 ಐತಿ? ಐತಿ. 4ರ ಮಗ್ಗಿ ಒಳಗೆ 24 ಐತಿ? ಐತಿ. ಆನ್ಸರ್ 4 ಆಗ್ಬೋದು. 6ರ ಮಗ್ಗಿ ಒಳಗೆ 8 ಐತೆನ? 6ರ ಮಗ್ಗಿ ಒಳಗೆ 8 ಐತಿ? ಇಲ್ಲ. ಆನ್ಸರ್ ಆಗೋದಿಲ್ಲ. 8ರ ಮಗ್ಗಿ ಒಳಗೆ 8 ಐತಿ? ಐತಿ. 8ರ ಮಗ್ಗಿ ಒಳಗೆ 16 ಐತಿ? ಐತಿ. 8ರ ಮಗ್ಗಿ ಒಳಗೆ 24 ಐತಿ? ಐತಿ. ಸೊ ಆನ್ಸರ್ 8 ಕೂಡ ಆಗ್ಬೋದು. ಸೊ 12ರ ಮಗ್ಗಿ ಒಳಗೆ 8 ಐತೆನ? ಇಲ್ಲ. 12ರ ಮಗ್ಗಿ ಒಳಗೆ ಸ್ಟಾರ್ಟ್ ಆಗೋದೇ ಇಲ್ಲಿಂದ ಸ್ಟಾರ್ಟ್ ಆಗ್ತೈತೆ. ಅದು 12ರಿಂದ 8 ಎಲ್ಲಿಂದ ಬರ್ತಿಲ್ಲ. ಸೊ ಆನ್ಸರ್ 4 ಆಗ್ಬೋದು, 8 ಆಗ್ಬೋದು. 2 ಸಿಕ್ಕಿದಾವ. ಹಿಂಗೆ ಆಪ್ಷನ್ದಾಗ ಏನಾದರೂ 2 ಸಿಕ್ಕು ಅಂದ್ರೆ ಯಾವ್ದು ದೊಡ್ಡದು ಇರ್ತೈತಿಲ್ಲ ಅದ ಏನಾಗಿರ್ತದ್ರಿ? ನಮ್ದು ಆನ್ಸರ್ ಆಗಿರ್ತದ. ಯಾವ್ದು ಆಪ್ಷನ್ ದೊಡ್ಡದು ಇರ್ತೈತಿಲ್ಲ, ದೊಡ್ಡ ಸಂಖ್ಯೆ ಇರ್ತೈತಿಲ್ಲ, ಅದ ಏನಾಗಿರ್ತದ್ರಿ? ನಮ್ದು ಆನ್ಸರ್ ಆಗಿರ್ತದ. ಎಚ್ ಸಿ ಎಫ್ ಅಂದ್ರೆ ನಿಮ್ಗೆ ಗುರ್ತಾಗಿರ್ಬೇಕು. ಈಗ ಆಲ್ರೆಡಿ ಸ್ವಲ್ಪ ಐಡಿಯಾ ಬಂದಿರಬೇಕು. ಕೊಟ್ಟಂತಹ ಎಲ್ಲ ಸಂಖ್ಯೆಗಳು ಏನಿರ್ಬೇಕ್ರಿ? ಒಂದ ಮಗ್ಗಿ ಒಳಗಿರಬೇಕು. ಸೊ ಎಲ್ ಸಿ ಎಮ್ ಅಂದ್ರೆ ನಿಮ್ಗೆ ಐಡಿಯಾ ಬಂದಿರ್ತೈತಿ. ಕೊಟ್ಟಂತಹ ಎಲ್ಲ ಸಂಖ್ಯೆಗಳನ್ನ ಲಾಸ್ಟ್ 1 ಬರುತ್ತನೋ ನಾವೇನು ಮಾಡಬೇಕು? ಲೆಕ್ಕ ಮಾಡಬೇಕು. ಲಾಸ್ಟ್ ಏನು ಬರುತ್ತೆ ಕರಿ? 1 ಬರುತ್ತನೋ ಲೆಕ್ಕ ಮಾಡಬೇಕು. ನೆಕ್ಸ್ಟ್ ನೋಡ್ರಿ 6 12 18 6 12 18 ಚೆಕ್ ಮಾಡೋದು. 3ರ ಮಗ್ಗಿ ಒಳಗೆ 6 ಐತಿ? ಐತಿ. 3ರ ಮಗ್ಗಿ ಒಳಗೆ 12 ಐತಿ? ಎಸ್ ಐತಿ ಸರ್. 3ರ ಮಗ್ಗಿ ಒಳಗೆ 18 ಐತಿ? ಎಸ್ ಐತಿ. ನೆಕ್ಸ್ಟ್ 6ರ ಮಗ್ಗಿ ಒಳಗೆ 6 ಐತಿ? ಐತಿ. 6ರ ಮಗ್ಗಿ ಒಳಗೆ 12 ಐತಿ? ಐತಿ. 6ರ ಮಗ್ಗಿ ಒಳಗೆ 18 ಐತಿ? ಐತಿ. ಆಪ್ಷನ್ ಎ ಆಗ್ಬೋದು, ಬಿನೂ ಆಗ್ಬೋದು. ಕನ್ಫರ್ಮೇಶನ್ ಲಾಸ್ಟ್ ಕೊಡೋಣ. ನೆಕ್ಸ್ಟ್ 9ರ ಮಗ್ಗಿ ಒಳಗೆ 6 ಇಲ್ಲ. ಸ್ಟಾರ್ಟ್ ಆಗೋದು ಇಲ್ಲಿಂದ ಸ್ಟಾರ್ಟ್ ಆಕೈತಿ 9ರಿಂದ. 12ರ ಮಗ್ಗಿ ಒಳಗೆ 6 ಇಲ್ಲ. ಸೊ ಇದು ಕ್ಯಾನ್ಸಲ್ ಆಯಿತು. ಸೊ ಇದ್ರ ಎರಡೂದ್ರಾಗ ದೊಡ್ಡದು ಯಾವ್ದು ಐತ್ರಿ? 6 ಐತಿ. ಸೊ ಆನ್ಸರ್
ಆಪ್ಷನ್ ಬಿ ಈಸ್ ಕರೆಕ್ಟ್. ಆಪ್ಷನ್ ಬಿ ಈಸ್ ಕರೆಕ್ಟ್ ಆಯಿತು. ಸೊ ನೆಕ್ಸ್ಟ್ ಕ್ವಶನ್ ಏನದರಿ 12, 18, ನೆಕ್ಸ್ಟ್ ಏನದರಿ 24. 12, 18, 24. ಸೊ ಇವ್ರದ್ದು ಎಸ್ ಸಿ ಎಫ್ ಕಂಡುಹಿಡಿಬೇಕಾಗಿತ್ತಂದ್ರೆ 3 ಮಗ್ಗಿಯೊಳಗೆ 12 ಐತಿ, 3 ಮಗ್ಗಿಯೊಳಗೆ 18 ಐತಿ, 3 ಮಗ್ಗಿಯೊಳಗೆ 24 ಐತಿ. 3 ಸಂಖ್ಯೆ ಅದಾವ, ಏನೂ ಪ್ರಾಬ್ಲಮ್ ಇಲ್ಲ. ಆನ್ಸರ್ 3 ಆಗ್ಬೋದು. 4 ಮಗ್ಗಿಯಾಗ 12 ಐತಿ, 4 ಮಗ್ಗಿಯೊಳಗೆ 18 ಐತೇನ? ಸೊ ಇಲ್ಲ ಅಂದ್ರೆ ಇದು ಆನ್ಸರ್ ಅಲ್ಲ 100%. ನೆಕ್ಸ್ಟ್ 6 ಮಗ್ಗಿಯಾಗ 18 ಐತಿ, 12 ಐತಿ, 6 ಮಗ್ಗಿಯೊಳಗೆ 18 ಐತಿ, 6 ಮಗ್ಗಿಯೊಳಗೆ 24 ಐತಿ. ಓಕೆ, ಇದು ಆಗ್ಬೋದು. 12 ಮಗ್ಗಿಯಾಗ 12 ಐತಿ, 12 ಮಗ್ಗಿಯೊಳಗೆ 18 ಇಲ್ಲ. ಸೊ ಇದು ಅಲ್ಲ. ಸೊ ಇವೆರಡುದ್ರ ದೊಡ್ಡದು ಯಾವ್ದ್ರಿ? 6. ಆಪ್ಷನ್ ಸಿ ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈಗ ನಾವೇನ್ ಮಾಡೋಣ ಅಂದ್ರೆ ಎಲ್ ಸಿ ಎಂ ಕಂಡು ಹಿಡಿದು ಎಸ್ ಸಿ ಎಫ್ ಕಂಡು ಹಿಡಿದು ಈಗ ನೆಕ್ಸ್ಟ್ ಫ್ರಾಕ್ಷನ್ ಆಫ್ ಎಲ್ ಸಿ ಎಂ ಬಗ್ಗೆ ಲೆಕ್ಕ ಬಿಡಿಸೋಣ ಏನ್ರಿ? ಫ್ರಾಕ್ಷನ್ ಆಫ್ ಎಲ್ ಸಿ ಎಂ ಬಗ್ಗೆ. ಸೊ ಇದೀಗ ನಾವಿಲ್ಲಿ ಸ್ಟಾಪ್ ಮಾಡಿ ಹೋಗಿದ್ವಿ. ಸೊ ಇಲ್ಲಿ ಏನು ಕಂಡಿಡಿ ಅಂದಾರಂದ್ರೆ ನಿಮಗೆ ಫ್ರಾಕ್ಷನ್ ಆಫ್ ಎಲ್ ಸಿ ಎಂ ಏನು ಕೇಳ್ರಿ? ಫ್ರಾಕ್ಷನ್ ಆಫ್ ಎಲ್ ಸಿ ಎಂ ಕಂಡಿಡಿ ಅಂದಾನು. ಸೊ ಏನದ ರೀ? 1/2 ಅದ. ನೆಕ್ಸ್ಟ್ ಏನದ ರೀ? 3/8 ಅದ. ಏನದ? 3/8. ಸೊ ಈ ಫ್ರಾಕ್ಷನ್ ಆಫ್ ಎಲ್ ಸಿ ಎಂ ದ ಫಾರ್ಮುಲಾ ಏನು ಬರ್ತದಂದ್ರೆ ಫ್ರಾಕ್ಷನ್ ಆಫ್ ಎಲ್ ಸಿ ಎಂ ದ ಫಾರ್ಮುಲಾ ಏನು ಬರ್ತದಂದ್ರೆ ರೀ ಎಲ್ ಸಿ ಎಂ ಡಿವೈಡೆಡ್ ಬೈ ಎಚ್ ಸಿ ಎಫ್. ಎಲ್ ಸಿ ಎಂ ಡಿವೈಡ್ ಬೈ ಎಚ್ ಸಿ ಎಫ್ ಬರ್ತದ. ಏನು ಬರ್ತದ ರೀ? ಎಲ್ ಸಿ ಎಂ ಡಿವೈಡ್ ಬೈ ಎಚ್ ಸಿ ಎಫ್. ಎಲ್ ಸಿ ಎಂ ಡಿವೈಡ್ ಬೈ ಎಚ್ ಸಿ ಎಫ್ ಬರ್ತದೆ. ಸೊ ಮೇಲ್ಗಡೆ ಇರ್ತಕ್ಕಂಥ ಸಂಖ್ಯೆಗಳನ್ನ ನಾವು ಎಲ್ ಸಿ ಎಂ ತೆಗಿಬೇಕು. ಸೊ ದೊಡ್ಡ ಸಂಖ್ಯೆ ಯಾವ್ದೈತಿ? 3 ಐತಿ. 1 ಮಗ್ಗಿ ಒಳಗೆ 3 ಐತಿ ಐತಿ. 1 ಒಂದ್ಲೆ 1, 1 ಎರಡ್ಲೆ 2, 1 ಮೂರ್ಲೆ 3 ತಿಳಿತಲ್ಲ. ಸೊ ಮ್ಯಾಗಿಂದ ಎಷ್ಟು ಬಂದ್ರೆ ಆನ್ಸರ್ 3 ಬಂತು. ನೆಕ್ಸ್ಟ್ 2 ಮತ್ತು 8 ಯಾವ ಮಗ್ಗಿ ಒಳಗೆ ಅದಾವ್ರಿ? ಎಚ್ ಸಿ ಎಫ್ ಕಂಡು ನಾವು ಕೆಳಗಿಂದ ಏನು ಮಾಡಬೇಕು? ಎಚ್ ಸಿ ಎಫ್. ಸೊ 2 ಮತ್ತು 8 ಯಾವ ಮಗ್ಗಿ ಒಳಗದಾವ? 2 ಮಗ್ಗಿ. 2 ಒಂದ್ಲೆ 2 4ಲೆ. ಸೊ ಲಾಸ್ಟ್ ಆನ್ಸರ್ ಎಷ್ಟು ಬಂತ್ರಿ? ಎಚ್ ಸಿ ಎಫ್ 2 ಬಂತು. ಸೊ ಆನ್ಸರ್ ಎಷ್ಟು ರೀ? 3/2. ಎಷ್ಟೈತ್ರಿ? 3/2. ನೆಕ್ಸ್ಟ್ ಏನದ ರೀ? 2/7 ಏನದ? 2/7. ನೆಕ್ಸ್ಟ್ ಏನದ ರೀ? 5/14 ಅದ. ಸೊ ಫ್ರಾಕ್ಷನ್ ಆಫ್ ಎಲ್ ಸಿ ಎಂ ಅಂದ್ರೆ ಮೇಲ್ಗಡೆ ಇರ್ತಕ್ಕಂಥದ್ದು ಎಲ್ ಸಿ ಎಂ ಕಂಡುಹಿಡಿಬೇಕು, ಕೆಳಗಡೆ ಇರ್ತಕ್ಕಂಥದ್ದು ಏನ್ರಿ? ಎಚ್ ಸಿ ಎಫ್ ಕಂಡುಹಿಡಿಬೇಕು. ಏನು ಮಾಡ್ಬೇಕ್ರಿ? ಎಚ್ ಸಿ ಎಫ್ ಕಂಡುಹಿಡಿಬೇಕು. ಸೊ ಎಲ್ ಸಿ ಎಂ ಕಂಡುಹಿಡಿಯಾತು. ಸೊ 2 ಮತ್ತು 5 ಎಲ್ ಸಿ ಎಂ ಕಂಡುಹಿಡಿಬೇಕಾಗಿತ್ತಂದ್ರೆ ದೊಡ್ಡ ಸಂಖ್ಯೆ ಯಾವ್ದೈತಿ? 5 ಐತಿ. 2 ಮಗ್ಗಿಯೊಳಗೆ 5 ಐತೇನ? ಸೊ ಇಲ್ಲ. ಅವಾಗೇನು ಮಾಡ್ತೀವಿ? 5 1 5, 5 2 10. ಸೊ 2 ಮಗ್ಗಿಯೊಳಗೆ 10 ಐತಿ. ಸೊ ಮ್ಯಾಗಿಂದ ಎಲ್ ಸಿ ಎಂ ಎಷ್ಟು ರೀ? 10. ಎಲ್ ಸಿ ಎಂ ಎಷ್ಟ? 10. ಕೆಳಗಿಂದ ಏನು ಕಂಡುಹಿಡಿಬೇಕು ನಾವೀಗ? ಎಚ್ ಸಿ ಎಫ್. ಯಾವ್ದ್ರಿ? 7 ಮತ್ತು 14. ಸೊ ಎರಡೂ ಸಂಖ್ಯೆಗಳು ಯಾವ ಮಗ್ಗಿಯಾಗ ಅದಾವ? 7 ಮಗ್ಗಿಯಾಗ ಅದಾವ. 7 ಅಂದ್ಲೆ 7 ಎರಡ್ಲೆ. ಸೊ ಎಷ್ಟು ಬಂದ್ರಿ? 7. ಸೊ ಆನ್ಸರ್ ಎಷ್ಟು ರೀ? 10/7. ಆಪ್ಷನ್ ಎ ಈಸ್ ಕರೆಕ್ಟ್. ಸೊ ಇಲ್ಲಿ ನಾ ಏನು ಮಾಡತ್ತೇನಪ್ಪ ಅಂದ್ರೆ ಫ್ರಾಕ್ಷನ್ ಆಫ್ ಎಲ್ ಸಿ ಎಂ ಕಂಡುಹಿಡಿಬೇಕಾಗಿತ್ತಂದ್ರೆ ಮೇಲ್ಗಡೆ ಇರ್ತಕ್ಕಂಥ 2 ಅಂಶಗಳದ್ದು ಏನು ಮಾಡಬೇಕು? ಎಲ್ ಸಿ ಎಂ ಅನ್ನ ಕಂಡುಹಿಡಿಬೇಕು. ಕೆಳಗಡೆ ಇರ್ತಕ್ಕಂಥ 2 ಛೇದದಲ್ಲಿ ಇರ್ತಕ್ಕಂಥ ಸಂಖ್ಯೆಗಳು ಏನು ಮಾಡ್ಬೇಕ್ರಿ? ಎಚ್ ಸಿ ಎಫ್ ಅನ್ನ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಏನದ ನೋಡ್ರಿ? 5/6, 7/9 ಅದ. 7/9 ಅದ. ಸೊ ಮೊದಲು 5 ಮತ್ತು 7 ಏನು ಮಾಡ್ಬೇಕು ನಾವೀಗ? ಎಲ್ ಸಿ ಎಂ ಫೈಂಡ್ ಔಟ್ ಮಾಡಬೇಕು. ದೊಡ್ಡ ಸಂಖ್ಯೆ ಯಾವ್ದ್ರಿ? 7. ಚಿಕ್ಕ ಸಂಖ್ಯೆ ಯಾವ್ದ್ರಿ? 5. 5ರ ಮಗ್ಗಿ ಒಳಗೆ 7 ಐತೆನ? ಇಲ್ಲ. ಇಲ್ಲ ಅಂದ್ರೆ ಏನು ಮಾಡಬೇಕು? ದೊಡ್ಡ ಸಂಖ್ಯೆ ಮಗ್ಗಿ ಬರಿಬೇಕು. 7 1 7, 7 2 14, 7 3 21, 7 4 28, 7 5 30, 7 6ಲೆ 42. 7 6ಲೆ 42. 5ರ ಮಗ್ಗಿ ಒಳಗೆ ಯಾವ್ದು ಬರ್ತೈತಿ? 35 ಬರ್ತೈತಿ. ಸೊ ಮ್ಯಾಗಿಂದ ಎಲ್ ಸಿ ಎಂ ಎಷ್ಟು ಆಗ್ತೈತ್ರಿ? 35. ಮ್ಯಾಲ 35 ಇರ್ತಕ್ಕಂಥ ಆಪ್ಷನ್ ಎ ಅಷ್ಟ ಅದ. ಏನದ್ರಿ? ಎ ಅಷ್ಟ ಅದ. ಸೊ ಎಲ್ ಸಿ ಎಂ ಎಷ್ಟು ಬಂದ್ರಿ? ಮ್ಯಾಗಿಂದ 35, ಕೆಳಗೆ ಛೇದೊಳಗೆ 6 ಮತ್ತು 9 ಎರಡು ಕಾಮನ್ ಆಗಿ ಯಾವ ಮಗ್ಗಿ ಒಳಗೆ ಅದಾವ? 3 ಮಗ್ಗಿ ಒಳಗೆ. ಸೊ ಆಪ್ಷನ್ ಎ ಈಸ್ ಕರೆಕ್ಟ್. ನೆಕ್ಸ್ಟ್ ಫೈಂಡ್ ದ ಎಲ್ ಸಿ ಎಂ ಆಫ್ 6/11, 2/7.
7 ಅದ. 11 ಮತ್ತು 7 ಎರಡು ಅವಿಭಾಜ್ಯ ಸಂಖ್ಯೆಗಳು. ಒಂದರ ಮಗ್ಗಿ ಬಿಟ್ರೆ ಬೇರೆ ಯಾವುದೇ ಮಗ್ಗಿ ಒಳಗೆ ಬರೋದಿಲ್ಲ. ಸೊ ಆನ್ಸರ್ ಎಷ್ಟು ಏನಾಗ್ತದೆ ಕೆಳಗಿಂದ 1 ಆಗ್ತದೆ. ಸೊ 6 ಮತ್ತು 2 ಎಲ್ ಸಿ ಎಂ ಕಂಡಿಬೇಕಂದ್ರೆ ದೊಡ್ಡ ಸಂಖ್ಯೆ ಯಾವುದದ ರೀ 6 ಅದ. ಚಿಕ್ಕ ಸಂಖ್ಯೆ ಯಾವುದದ ರೀ 2 ಅದ. 2ರ ಮಗ್ಗಿ ಒಳಗೆ 6 ಐತಿ. ಸೊ ಇಲ್ಲಿ ಆನ್ಸರ್ ಎಷ್ಟು ಬಂದ್ರಿ 6/1. ಸೊ ಇದನ್ನ ಡೈರೆಕ್ಟ್ 6 ಅಂತ ಕೂಡ ಅಷ್ಟ ಬರಿಬಹುದು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಟೈಪ್ 5 ಒಳಗೆ ಬರ್ತಕ್ಕಂಥ ಕ್ವಶನ್ ಏನದ ನೋಡ್ರಿ, 1/2, 1/3, 1/6, 1/9 ಅದ. ಸೊ ಈ ಸಂಖ್ಯೆ ನಾವೇನ್ ಮಾಡ್ಬೇಕೀಗ ಎಲ್ ಸಿ ಎಂ ಕಂಡುಹಿಡಿಬೇಕು. ಸೊ ಎಲ್ ಸಿ ಎಂ ಕಂಡುಹಿಡಿಬೇಕಾಗಿತ್ತು. ಮ್ಯಾಗಿಂದ ಏನ್ ಬರ್ತದ ರೀ ಎಲ್ ಸಿ ಎಂ, ಕೆಳಗಿಂದ ಏನ್ ಬರ್ತದ ರೀ ಎಚ್ ಸಿ ಎಫ್ ಬರ್ತದ. ಕೆಳಗಿಂದ ಏನ್ ಬರ್ತದ ರೀ ಎಚ್ ಸಿ ಎಫ್. 2, 3, 6, 9 ಕೊಟ್ಟಂತಹ 4 ಸಂಖ್ಯೆಗಳದ ಎಚ್ ಸಿ ಎಫ್ ಕಂಡುಹಿಡಿಬೇಕಾಗಿತ್ತಂದ್ರೆ ಕೊಟ್ಟಂತಹ ಎಲ್ಲಾ ಸಂಖ್ಯೆಗಳು ಒಂದ ಮಗ್ಗಿ ಒಳಗೆ ಇರಬೇಕು. 2, 3, 6, 9 ಯಾವುದೇ ಒಂದು ಮಗ್ಗಿ ಒಳಗೆ ಕೂಡಿ ಬರೋದಿಲ್ಲ. ಸೊ ಕೂಡಿ ಬರ್ಲಿಕ್ಕಂದ್ರೆ ಕೆಳಗೆ ಎಷ್ಟು ಬರ್ತದೆ ರೀ ಆನ್ಸರ್ 1 ಬರ್ತದೆ. ಸೊ ಈ ಥರದ ಎಲ್ ಸಿ ಎಂ ಎಷ್ಟು ಬರ್ತದೆ ರೀ 1. ಸೊ 1 ಮತ್ತು 1 ಕ್ಯಾನ್ಸಲ್ ಆದ್ರೆ ಆನ್ಸರ್ ಏನು ಬರ್ತದೆ ರೀ ಆಪ್ಷನ್ ಎ ಬರ್ತದೆ. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ. ಒನ್ ಬೈ 3, 1/5, 1/7, 1/10 ಅದ. ಸೊ ಈ ಮ್ಯಾಗಿಂದ ಎಲ್ ಸಿ ಎಂ ಕಂಡುಹಿಡಿಬೇಕು. ಸೊ ಎಲ್ಲ ಒಂದಿದ್ರೆ ಎಲ್ ಸಿ ಎಂ ಎಷ್ಟು ಬರ್ತದೆ ರೀ 1 ಬರ್ತದ. ಸೊ ಎಚ್ ಸಿ ಎಫ್ ಕಂಡಿಬೇಕು. ಕೊಟ್ಟಂತಹ ಎಲ್ಲಾ ಸಂಖ್ಯೆಗಳು ಏನಿರ್ಬೇಕು ರೀ ಒಂದ ಮಗ್ಗಿ ಒಳಗಿರ್ಬೇಕು. ಸೊ 3, 5, 7 ಅವಿಭಾಜ್ಯ ಸಂಖ್ಯೆ ಯಾವುದೇ ಮಗ್ಗಿ ಒಳಗೆ ಬರೋದಿಲ್ಲ. ಸೊ ಇದ್ರ ಆನ್ಸರ್ ಎಷ್ಟಾಗ್ತದೆ ರೀ 1 ಆಗ್ತದೆ. ಎಷ್ಟಾಗ್ತದೆ ರೀ 1 ಆಗ್ತದೆ. ನೆಕ್ಸ್ಟ್ ಕ್ವಶನ್ ಸೇಮ್ ಅದ, ಸ್ವಲ್ಪ ಚೇಂಜ್ ಆಗ್ತದೆ ನೋಡ್ರಿ. 1/3, ನೆಕ್ಸ್ಟ್ 1/6, ನೆಕ್ಸ್ಟ್ ಏನದ ರೀ 1/9 ಅದ. ನೆಕ್ಸ್ಟ್ ಏನದ ರೀ 1/12. ಸೊ ಮ್ಯಾಗಿಂದ ಎಲ್ ಸಿ ಎಂ ಎಷ್ಟಾಗ್ತದೆ ರೀ 1. ಸೊ ಕೆಳಗಿಂದ ಎಚ್ ಸಿ ಎಫ್ ಕಂಡುಹಿಡಿಬೇಕಾದ್ರೆ ಕೊಟ್ಟಂತ ಎಲ್ಲ ಸಂಖ್ಯೆ ಯಾವ ಮಗ್ಗ 3ರ ಮಗ್ಗಿ, 3ರ ಮಗ್ಯಾಗ 6 ಐತಿ, 3ರ ಮಗ್ಯಾಗ 9 ಐತಿ, 3ರ ಮಗ್ಯಾಗ 12 ಐತಿ. ಸೊ ಎಷ್ಟು ಬರ್ತದೆ ಆನ್ಸರ್ 1/3 ಬರ್ತದೆ. ಸೊ ಇದನ್ನ ಬಿಡಿಸಿ ಆನ್ಸರ್ ಅನ್ನ ಕಮೆಂಟ್ ಒಳಗೆ ತಿಳಿಸ್ತೀರಿ ಅಂತಕ್ಕಂಥ ಒಂದು ವಿಶ್ವಾಸದಿಂದ ಜೈ ಜೈ ಶ್ರೀರಾಮ್ ಅಂತ ನೆಕ್ಸ್ಟ್ ಕ್ವಶನ್ ಹೋಗ್ತಿದ್ದೀವಿ. ಸೊ ಸೇಮ್ ಅದ, ನೀವು ಕೂಡ ಟ್ರೈ ಮಾಡ್ಬೋದು. ಟೈಪ್ 6 ಆಯಿತು. ಸೊ ಆಲ್ರೆಡಿ ಇದು ಡಿಸ್ಕಷನ್ ಮಾಡಿದ್ವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ನೋಡೋಣ. ಏನದಪ್ಪ ಕ್ವಶನ್ಸ್ಗಳ ಬಗ್ಗೆ. ಟು ಫೈಂಡ್ ದ ಎಚ್ ಸಿ ಎಫ್ ಆಫ್, ಟು ಫೈಂಡ್ ದ ಎಚ್ ಸಿ ಎಫ್. ಇಷ್ಟೊತ್ತನ ಏನು ಮಾಡಿದ್ವಿ ಅಂದ್ರೆ ಟು ಫೈಂಡ್ ದ ಎಲ್ ಸಿ ಎಂ ಮಾಡಿದ್ವಿ. ಈಗ ಏನು ಮಾಡತ್ತೀವಿ ಅಂದ್ರೆ ಟು ಫೈಂಡ್ ದ ಎಚ್ ಸಿ ಎಫ್. ಫ್ರಾಕ್ಷನ್ ಆಫ್ ಎಚ್ ಸಿ ಎಫ್ ದ ಫಾರ್ಮುಲಾ ಏನು ಬರ್ತದಪ್ಪ ಅಂದ್ರೆ ಎಚ್ ಸಿ ಎಫ್ ಡಿವೈಡೆಡ್ ಬೈ ಎಚ್ ಸಿ ಎಫ್ ಡಿವೈಡೆಡ್ ಬೈ ಎಲ್ ಸಿ ಎಂ ಬರ್ತದ. ಏನ್ರಿ ಎಚ್ ಸಿ ಎಫ್ ಡಿವೈಡೆಡ್ ಬೈ ಎಲ್ ಸಿ ಎಂ ಬರ್ತದ. ಸೊ ಏನದ ನೋಡ್ರಿ ಕ್ವಶನ್, 1/2, 3/4, ನೆಕ್ಸ್ಟ್ ಏನದ ರೀ 4/5 ಅದ. ಏನದ ರೀ 4/5. ಮೇಲ್ಗಡೆ ಇರ್ತಕ್ಕಂಥ ಎಲ್ಲ ಸಂಖ್ಯೆಗಳು ನಾವೇನು ಮಾಡ್ಬೇಕೀಗ ಎಚ್ ಸಿ ಎಫ್ ಅನ್ನ ಫೈಂಡ್ ಔಟ್ ಮಾಡಬೇಕು. 1, 3, 4 ಯಾವುದೇ ಸಂಖ್ಯೆಗಳು ಒಂದ ಮಗ್ಗಿ ಒಳಗೆ ಬರೋದಿಲ್ಲ. ಸೊ ಅದಕ್ಕೆ ಆನ್ಸರ್ ಏನಾಯ್ತು ಇದ 1 ಆಯಿತು. ಸೊ ಕೆಳಗಡೆ ಇರ್ತಕ್ಕಂಥ ಎಲ್ಲ ಸಂಖ್ಯೆಗಳದ್ದು ಏನು ಮಾಡಬೇಕು ಎಲ್ ಸಿ ಎಮ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಏನು ಮಾಡ್ಬೇಕ್ರಿ ಎಲ್ ಸಿ ಎಮ್. ಸೊ ಯಾವ ಸಂಖ್ಯೆ ಅದಾವ್ರಿ 2, 4, 5. ದೊಡ್ಡ ಸಂಖ್ಯೆ ಯಾವುದೈತಿ 5 ಐತಿ. ಏನೈತಿ 5 ಐತಿ. ಸೊ 5 ಇದ್ರೆ 4ರ ಮಗ್ಗಿ ಒಳಗೆ 5 ಇಲ್ಲ. 5 1 5, 5 2 10, 5 3 15, 5 4 20. 4ರ ಮಗ್ಗಿ ಒಳಗೂ 20 ಐತಿ, 2ರ ಮಗ್ಗಿ ಒಳಗೂ 20 ಐತಿ. ಸೊ ಎಲ್ ಸಿ ಎಮ್ ಎಷ್ಟು ಬಂದ್ರಿ 20 ಬಂತು. ಸೊ ಆನ್ಸರ್ 1/20 ಆಗಬೇಕಿತ್ತು. ಆಪ್ಷನ್ ಸಿ ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದ, ಇಫ್ ದ ಕ್ವಶನ್ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್, ನಿಮ್ಮ ಎಕ್ಸಾಮ್ದಾಗ ಬರ್ತಕ್ಕಂಥ ಕ್ವಶನ್.
ಇದಕ್ಕೆ ಸ್ಟಾರ್ ಮಾರ್ಕ್ ಹಾಕೋರಿ ಕ್ವಶನ್ಗೆ. ಇಫ್ ದ HCF of two number, if the HCF of two number is 5, the HCF of two number is 5, LCM is 90, LCM is 90, one number is 10, one number is 10, then find the another number, then find the another number, then find the another number. ಸೊ ಕ್ವಶನ್ ಒಳಗೆ ಏನು ಕೊಟ್ಟ ನೋಡು, ಎರಡು ಸಂಖ್ಯೆಗಳದಾವ, ಆ ಸಂಖ್ಯೆಗಳದ HCF ಎಷ್ಟದ ರೀ 5 ಅದ. ಎಷ್ಟದ 5 ಅದ. ಅದ ಎರಡು ಸಂಖ್ಯೆಗಳದ LCM ಎಷ್ಟದ ರೀ 90 ಅದ. LCM ಎಷ್ಟದ ರೀ 90. ಅದರಲ್ಲಿ ಒಂದು ನಂಬರ್ ಎಷ್ಟದ ರೀ 10 ಅದ. ನಮಗೇನು ಹೇಳಿದರು, ಇನ್ನೊಂದು ನಂಬರನ್ನು ಕಂಡುಹಿಡಿ ಅಂತ ಅಂದಿದರು. ನಾವು ಕಂಡುಹಿಡಿಬೇಕು. ಸೊ ಕ್ವಶನ್ ಬಗ್ಗೆ ಮೊದಲು ತಿಳ್ಕೊರಿ. ಸೊ ನಾವು ಯಾವುದೋ ಎರಡು ಸಂಖ್ಯೆಗಳದ LCM ಅನ್ನು ಕಂಡುಹಿಡಿಯತ್ತೀವಿ. ಸೊ ಯಾವ ಎರಡು ಸಂಖ್ಯೆಗಳದಾವ, ಈ ಎರಡು ಸಂಖ್ಯೆಗಳದ ನಾ ಏನಾದರೂ LCM ಅನ್ನು ಕಂಡುಹಿಡಿದ್ರೆ, ಎಷ್ಟು ಬರ್ತೈತ್ರಿ 90 ಬರ್ತದ. ಎಷ್ಟು ಬರ್ತದ್ರಿ 90. ಇದೇ ಎರಡು ಸಂಖ್ಯೆಗಳನ್ನ ಏನಾದರೂ HCF ಅನ್ನು ಫೈಂಡ್ ಔಟ್ ಮಾಡಿದ್ನಿ ಅಂದ್ರೆ ಎಷ್ಟು ಬರ್ತದ್ರಿ 5 ಬರ್ತದ. ಎಷ್ಟು ಬರ್ತದ್ರಿ 5 ಬರ್ತದ. ಇದರಲ್ಲಿ ಒಂದು ಸಂಖ್ಯೆ ಎಷ್ಟದ ರೀ 10. ಎಷ್ಟದ ರೀ ಒಂದು ಸಂಖ್ಯೆ ಎಷ್ಟದ 10. ಎಸ್ ಸರ್. ಹಾಗಾದ್ರೆ ಇನ್ನೊಂದು ಸಂಖ್ಯೆ ಯಾವ್ದ ಅನ್ನೋದನ್ನ ನಮಗೆ ಕಂಡುಹಿಡಿ ಅಂತಾರೆ. ಏನು ಮಾಡಿದಾರೆ, ನಾವು ಅದನ್ನ ಕಂಡುಹಿಡಿಬೇಕು. ನಾವು ಅದನ್ನ ಏನು ಮಾಡಬೇಕು, ಕಂಡುಹಿಡಿಬೇಕು. ಸೊ ಕಂಡುಹಿಡಿಬೇಕಾಗಿತ್ತು ಅಂದ್ರೆ ಒಂದು ಫಾರ್ಮುಲಾ ಬರ್ತದೆ. ಏನು ಫಾರ್ಮುಲಾ ಬರ್ತದ? ಸೊ ಲೆಕ್ಕ ಅಂತೂ ನಿಮ್ಗೆ ಆಲ್ರೆಡಿ ತಿಳಿದದ. ಸೊ ಫಾರ್ಮುಲಾ ಏನು ಬರ್ತದಪ್ಪ ಅಂದ್ರೆ LCM ಇಂಟು HCF ಈಸ್ ಈಕ್ವಲ್ ಟು A ಇಂಟು B. A ಇಂಟು B. A ಅಂದರೆ ಏನ್ರಿ ಮೊದಲನೇ ಸಂಖ್ಯೆ, B ಅಂದರೆ ಏನ್ರಿ ಎರಡನೇ ಸಂಖ್ಯೆ. ಸೊ LCM ಎಷ್ಟೈತ್ರಿ 90, HCF ಎಷ್ಟೈತ್ರಿ 5. ಸೊ ಮೊದಲನೇ ಸಂಖ್ಯೆ ಎಷ್ಟದ ರೀ 10. ಸೊ ಎರಡನೇ ಸಂಖ್ಯೆಯನ್ನು ಕಂಡುಹಿಡಿಬೇಕು. ಸೊ ಇದು ಎರಡನೇ ಸಂಖ್ಯೆ ನಾವು ಕಂಡುಹಿಡಿಯಿತು. ಸೊ ಅಲ್ಲಿ ಎರಡನೇ ಸಂಖ್ಯೆ ಮಾತ್ರ ಇರಬೇಕು. 90 ಇಂಟು 5. ಸೊ ಇಲ್ಲಿ 10 ಅನ್ನೋದು ಗುಣಾಕಾರ ಇತ್ತು, ಕೆಳಗಡೆ ಬಂದರೆ ಏನೈತ್ರಿ ಭಾಗಾಕಾರ. ಸೊ ಈ ಜೀರೋ ಕ್ಯಾನ್ಸಲ್ ಆಯಿತು. 9 ಎಷ್ಟ್ರಿ 45. ಆಪ್ಷನ್ ಡಿ ಈಸ್ ಕರೆಕ್ಟ್. ಓಕೆ, ನೆಕ್ಸ್ಟ್ ಇನ್ನೊಂದು ಲೆಕ್ಕ ಸೇಮ್ ಇದೇ ಥರ ಬಿಡಿಸೋಣ. ಸೊ ಏನದ ನೋಡ್ರಿ, LCM ಆಫ್ ಟೂ ನಂಬರ್ ಈಸ್ 120. ಸೊ LCM ಎಷ್ಟದ ರೀ 120. ಸೊ HCF ಎಷ್ಟದ ರೀ 10. ಒನ್ ನಂಬರ್ ಮೊದಲನೇ ಸಂಖ್ಯೆ ಎಷ್ಟದ ರೀ 30. ನಾವೇನು ಮಾಡ್ಬೇಕೀಗ, ಎರಡನೇ ಸಂಖ್ಯೆಯನ್ನು ಕಂಡುಹಿಡಿಬೇಕು. ಸೊ ನಮಗಿರ್ತಕ್ಕಂಥ ಫಾರ್ಮುಲಾ ಏನದ ರೀ LCM ಇಂಟು HCF ಈಸ್ ಈಕ್ವಲ್ ಟು A ಇಂಟು B ಈಸ್ ಈಕ್ವಲ್ ಟು A ಇಂಟು B. ಸೊ LCM ಎಷ್ಟದ ರೀ 120. ನೆಕ್ಸ್ಟ್ HCF ಎಷ್ಟದ ರೀ 10. ಮೊದಲನೇ ಸಂಖ್ಯೆ ಎಷ್ಟದ ರೀ 30. ಎರಡನೇ ಸಂಖ್ಯೆಯನ್ನು ಕಂಡುಹಿಡಿಬೇಕು. ಕಂಡುಹಿಡಿಬೇಕಾಗಿರ್ತಕ್ಕಂಥ ಸಂಖ್ಯೆ B ಅಂತ ಹಂಗೆ ಬರೀರಿ. ಸೊ B ಈಸ್ ಈಕ್ವಲ್ ಟು B ಎಷ್ಟೇ ಇರಬೇಕು, ಉಳಿದಿದ್ದು ಎಲ್ಲ ಸಂಖ್ಯೆ ಈ ಕಡೆ ಬರ್ತಾವ. 120 ಇಂಟು 10 ಡಿವೈಡ್ ಬೈ, ಯಾಕೆ 30 ಈ ಕಡೆ ಗುಣಾಕಾರ ಇತ್ತು, ಈ ಕಡೆ ಬಂದರೆ ಈಸ್ ಈಕ್ವಲ್ ಟು ದಾಡಿತಂದ್ರೆ ಏನಾಗ್ತದ ಭಾಗಾಕಾರ. ನೆಕ್ಸ್ಟ್ ಈ ಜೀರೋ ಕ್ಯಾನ್ಸಲ್ ಆಯಿತು. 3 1 3 4 4 10 ಎಷ್ಟ್ರಿ 40. ಆಪ್ಷನ್ ಎ ಈಸ್ ಕರೆಕ್ಟ್. ಆಪ್ಷನ್ ಎ ಈಸ್ ಕರೆಕ್ಟ್. ಸೊ ನೆಕ್ಸ್ಟ್ ಕ್ವಶನ್. ಸೊ LCM ಎಷ್ಟದ ರೀ 120. ಸೊ LCM ಎಷ್ಟದ ರೀ 120. ಸೊ ಟೂ ನಂಬರ್ಸ್ ಯಾವ ಎಷ್ಟದ ರೀ 30 40. ನಮಗೇನು ಕೇಳಿದಾರೆ ರೀ HCF ಅನ್ನು ಫೈಂಡ್ ಔಟ್ ಮಾಡಬೇಕು. ಏನು ಮಾಡಬೇಕು, HCF ಅನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಫಾರ್ಮುಲಾ ಏನ್ರಿ LCM ಇಂಟು HCF ಸೊ ಈಸ್ ಈಕ್ವಲ್ ಟು ಏನ್ರಿ A ಇಂಟು B. ಸೊ LCM ಎಷ್ಟದ ರೀ 120. LCM ಎಷ್ಟದ ರೀ 120. ಸೊ ನೆಕ್ಸ್ಟ್ ನಾವು HCF ಕಂಡುಹಿಡಿಬೇಕು. ಸೊ HCF ಅನ್ನು ಹಂಗೆ ಬರೀರಿ. ಸೊ A ಅಂದರೆ ಏನ್ರಿ ಮೊದಲನೇ ಸಂಖ್ಯೆ, B ಅಂದರೆ ಏನ್ರಿ ಎರಡನೇ ಸಂಖ್ಯೆ. ಸೊ ಮೊದಲನೇ ಸಂಖ್ಯೆ ಎಷ್ಟದ ರೀ 30, ಎರಡನೇ ಸಂಖ್ಯೆ ಎಷ್ಟದ ರೀ 40. ಸೊ ನಾವು HCF ಕಂಡುಹಿಡಿಯೋರ್ದು ಅಂದರೆ HCF ಅನ್ನು ಇಲ್ಲೇ ಬರೀಬೇಕು. ಸೊ ನೆಕ್ಸ್ಟ್ 30 ಇಂಟು 40 ಬರೆದ್ರಿ. ನೆಕ್ಸ್ಟ್ 120 ಅನ್ನೋದು ಇಲ್ಲಿ ಏನಿತ್ತಪ್ಪ ಅಂದ್ರೆ ಗುಣಾಕಾರ ಇತ್ತು. ಏನಿತ್ತು ರೀ ಗುಣಾಕಾರ ಇತ್ತು. ಈ ಕಡೆ ಬಂದರೆ ಏನೈತ್ರಿ ಭಾಗಾಕಾರ. ಈ ಜೀರೋ ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ 3 1 0 0 3 4 12. ಈ 4 ಮತ್ತು ಈ 4 ಕ್ಯಾನ್ಸಲ್ ಆಯ್ತು. ಆನ್ಸರ್ ಎಷ್ಟು ಬಂದ್ರಿ 10. ಇಲ್ಲಿ ನಾವೇನು ಕಂಡುಹಿಡಿದು
ಎಚ್ ಸಿ ಎಫ್ ಕಂಡುಹಿಡಿದು. ಇದಕ್ಕಿಂತ ಮುಂಚೆ ಏನು ಮಾಡಿದ್ರು ರೀ, ಮೊದಲನೇ ಸಂಖ್ಯೆ, ಅದಕ್ಕಿಂತ ಮುಂಚೆ ಎರಡನೇ ಸಂಖ್ಯೆ ಎಚ್ ಸಿ ಎಫ್ ಕಂಡುಹಿಡಿದು. ಸೊ ಇದೇ ಥರ ನಿಮ್ಮ ಕ್ವಶನ್ ಒಳಗೆ ಎಲ್ ಸಿ ಎಮ್ ಕಂಡುಹಿಡಿ ಅಂತ ಕೇಳ್ಬೋದು. ಯಾವುದಕ್ಕೇರು ಸೇಮ್ ಫಾರ್ಮುಲಾ ಬರ್ತದೆ. ಸೊ ಈ ಒಂದು ಫಾರ್ಮುಲಾನ ಸ್ಕ್ರೀನ್ಶಾಟ್ ಹೊಡೀರಿ, ಸಪ್ರೇಟ್ ಆಗಿರ್ತಕ್ಕಂಥ ಫಾರ್ಮುಲಾ ಲಿಸ್ಟಿಗೆ ಆ್ಯಡ್ ಮಾಡಿರಿ. ಸೊ ನೀವು ಯಾವ್ದು ಬೇಕಾದ ಒಂದು ಶಿಫ್ಟ್ ಒಳಗೆ ಎಕ್ಸಾಮ್ ಬರೀರಿ, ಅಗ್ನಿವೀರ ಎಕ್ಸಾಮ. ಸೊ ಪ್ರತಿಯೊಂದು ಶಿಫ್ಟ್ ಒಳಗೂ ಎಲ್ ಸಿ ಎಮ್ ಇಂಟು ಎಸ್ ಸಿ ಎಫ್ ಇಸ್ ಈಕ್ವಲ್ ಟು ಎ ಇಂಟು ವಿ ಅಂತಕ್ಕಂಥ ಫಾರ್ಮುಲಾ ಮೇಲೆ ಕ್ವಶನ್ ಬಂದೇ ಬರ್ತದೆ. ಸೊ ಎಲ್ಲರೂ ಒಂದ್ಸಲ ಕಮೆಂಟ್ ಬಾಕ್ಸ್ ಒಳಗೆ ಈ ಒಂದು ಫಾರ್ಮುಲಾನ ನಿಮ್ಗೆ ಎಷ್ಟು ಸಲ ಬೇಕಲ್ಲ ಅಷ್ಟು ಒಂದು ಮಿನಿಮಮ್ 2 ಸಲ ಆದರೂ ಟೈಪ್ ಮಾಡಿ ಕಮೆಂಟ್ ಮಾಡಿ. ಅವಾಗ ಈ ಫಾರ್ಮುಲಾ ಪರ್ಫೆಕ್ಟ್ ಆಗ್ತದೆ, ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ಏನೈತಿ ನೋಡ್ರಿ, ಎಚ್ ಸಿ ಎಫ್ ಏನದ ರೀ, ಎಚ್ ಸಿ ಎಫ್ ಕೊಟ್ಟಾನ. ಸೊ ಏನು ಕೊಟ್ಟಾನ, ಎಚ್ ಸಿ ಎಫ್ ಆಫ್ 2 ನಂಬರ್ ಎಷ್ಟದ ರೀ, 10 ಅದ. ಸೊ ಎಚ್ ಸಿ ಎಫ್ ಎಷ್ಟದ ರೀ, 10 ಅದ. ಸೊ 2 ನಂಬರ್ಸ್ ಎಷ್ಟದ ರೀ, 30, 40. ನಮಗೇನು ಹೇಳಿದನ ಎಲ್ ಸಿ ಎಮ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಏನೂ ಇಲ್ಲ, ಸೇಮ್ ಫಾರ್ಮುಲಾ ಅವಾಗಿಂದ ಸಾಕಷ್ಟು ಲೆಕ್ಕ ಬಿಡಿಸ್ಕೋತ ಬರತ್ತೋ. ಇದೇ ಒಂದು ಫಾರ್ಮುಲಾ ಮೇಲೆ ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್, ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಈಸ್ ಈಕ್ವಲ್ ಟು ಎ ಇಂಟು ಬಿ. ಸೊ ಎ ಅಂದರೆ ನಿಮ್ಗೆ ಗುರುತಿದ್ ಮೊದಲನೇ ಸಂಖ್ಯೆ, ಬಿ ಅಂದರೆ ಏನು ರೀ, ಎರಡನೇ ಸಂಖ್ಯೆ. ಫಾರ್ಮುಲಾ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದ್ರು. ಎಚ್ ಸಿ ಎಫ್ ಎಷ್ಟದ ರೀ, 10 ಅದ. ಏನು ಕಂಡಿಡಿ ಅಂದನ್ರಿ, ಎಲ್ ಸಿ ಎಮ್ ಕಂಡಿಡಿ ಅಂದಾನ. ಸೊ ಅಲ್ಲಿ ಎಲ್ ಸಿ ಎಮ್ ಹಂಗೆ ಬರೀರಿ. ಎ ಅಂದ್ರೆ ಎಷ್ಟು ರೀ, ಮೊದಲನೇ ಸಂಖ್ಯೆ. ಬಿ ಅಂದರೆ ಎಷ್ಟು ರೀ, ಎರಡನೇ ಸಂಖ್ಯೆ. ಸೊ ನಾವು ಇವಾಗ ಏನು ಬೇಕಾಗಿತ್ತು, ನಮಗೆ ಎಲ್ ಸಿ ಎಮ್ ಬೇಕಾಗೈತಿ. ಸೊ ಅದು ಎಲ್ ಸಿ ಎಮ್ ಅಷ್ಟ ಅಲ್ಲಿರಬೇಕು. ಉಳಿದು ಯಾವ ರೀ, 30 ಇಂಟು 40. ಸೊ 10 ಇಲ್ಲಿ ಗುಣಾಕಾರ ಐತಿ, ಈ ಕಡೆ ಬಂದರೆ ಏನೈತ್ರಿ, ಭಾಗಾಕಾರ. ಈ ಜೀರೋ ಕ್ಯಾನ್ಸಲ್ ಆಯಿತು. 3 4 ಎಷ್ಟು ರೀ, 12, 0ಕ್ಕೆ 0. ಸೊ ಆನ್ಸರ್ ಎಷ್ಟು ರೀ, 120. ಆಪ್ಷನ್ ಬಿ ಈಸ್ ಕರೆಕ್ಟ್. ಕಮೆಂಟ್ ಬಾಕ್ಸ್ ಇವಾಗೂ ಕೂಡ ಜೈ ಜೈ ಶ್ರೀರಾಮ್ ಜೊತೆಗೆ ನೀವು ಒಂದ್ಸಲ ಈ ಫಾರ್ಮುಲಾವನ್ನ ಟೈಪ್ ಮಾಡಿ. ಸೇಮ್ ಅದ, ನೀವು ಬಿಡಿಸ್ಬೋದು. ಸೇಮ್ ದ ರೇಷಿಯೋ ಆಫ್ 2 ನಂಬರ್ಸ್ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟೈಪ್ ಕ್ವಶನ್ ಇದೆ. ದ ರೇಷಿಯೋ ಆಫ್ 2 ನಂಬರ್ಸ್. ಸೊ ರೇಷಿಯೋ ಅಂದ್ರೆ ಏನ್ರಿ, ಅನುಪಾತ. ದ ರೇಷಿಯೋ ಆಫ್ 2 ನಂಬರ್ ಈಸ್ 2:3, 2:3, and their LCM is 48. LCM is 48. Then find the numbers. ಏನು ಕೊಟ್ಟಾರ್ರಿ, 2 ಸಂಖ್ಯೆಗಳ ಅನುಪಾತ ಕೊಟ್ಟಾರು. ಎಷ್ಟದ ರೀ, 2:3 ಅದ. ಎಷ್ಟದ ರೀ, 2:3 ಅದ. ಸೊ ಅದ್ರದ್ದು ಎಲ್ ಸಿ ಎಮ್ ಎಷ್ಟೈತಿ, 48 ಐತಿ. ಎಷ್ಟೈತಿ, 48 ಐತಿ. ಹಾಗಾದ್ರೆ ಈ ಸಂಖ್ಯೆ ಯಾವಂತ ಕೇಳ್ಯಾರ. ಸೊ ಹಿಂಗೆ ಕ್ವಶನ್ ಇದ್ದಾಗ ನೆನಪಿಟ್ಕೊಂಡ್ಬಿಡ್ರಿ, ಟು ದಿ ಪಾಯಿಂಟ್. ಡೈರೆಕ್ಟ್ ಆಗಿ ಏನು ಮಾಡ್ಬೇಕಪ್ಪ ಅಂದ್ರೆ ಒಮ್ಮೆ 48ರಿಂದ 2ನ್ನ ಭಾಗಿಸ್ಬೇಕು. ಇಲ್ಲಿ ರೇಷಿಯೋ ಎಷ್ಟೈತಿ, 2. ಸೊ 2ರಿಂದನ ಭಾಗಿಸ್ರಿ. 2 1 2 2 4, 2 4 8. ಸೊ ಮೊದಲನೇ ಸಂಖ್ಯೆ ಎಷ್ಟಾಗಿರ್ತದ್ರಿ, 24. ಸೊ ಮೊದಲನೇ ಸಂಖ್ಯೆ ಎಷ್ಟಾಗಿರ್ತದೆ, 24. ಸೊ ಎರಡನೇ ಸಂಖ್ಯೆ ಬೇಕಾಗೈತಿ, 48 ಐತಿ. ಎರಡನೇ ಸಂಖ್ಯೆ ಅನುಪಾತ ಎಷ್ಟೈತ್ರಿ, 3. 3ರಿಂದ ಭಾಗಿಸ್ರಿ. 3 1 1 ಉಳಿತು. 3 6 18. 3 6 18. ಸೊ 16 ಮತ್ತು 24 ಆಗ್ತದ. ಯಾವ್ದಾಗ್ತದ್ರಿ, 16 ಮತ್ತು 24. ಸೊ ನೆಕ್ಸ್ಟ್ ಕ್ವಶನ್ ಸೇಮ್ ಅದ. ಸೊ ಎಲ್ ಸಿ ಎಮ್ ಎಷ್ಟೈತಿ ನೋಡ್ರಿ, ಇದ್ರಾಗ 60 ಐತಿ. ಸೊ 2 ಕಡೆ 60 ಬರ್ಕೋರಿ. ಮೊದಲನೇ ಅನುಪಾತ ಎಷ್ಟೈತ್ರಿ, 2. ಸೊ ಎರಡನೇ ಅನುಪಾತ ಎಷ್ಟೈತ್ರಿ, 3. ಸೊ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದಾಗ ನಮಗೇನು ಸಿಗ್ತದ, ಆ ಸಂಖ್ಯೆಗಳು ಸಿಗ್ತಾವ. ಏನು ಸಿಗ್ತಾವ್ರಿ, ಸಂಖ್ಯೆಗಳು ಸಿಗ್ತಾವ. 2 ಎಷ್ಟಲೇ 60 ರೀ, 2 30. ಸೊ 3 ಎಷ್ಟಲೇ ರೀ, 3 20. ಸೊ ಅದ್ರ ಕ್ವಶನ್ ಒಳಗೆ ನಮಗೇನು ಕೇಳ್ಯಾನವ, ಟು ಫೈಂಡ್ ದಿ ನಂಬರ್ಸ್ ಕೇಳಿಲ್ಲ, ಏನು ಕೇಳಿದನ್ರಿ, ಸಮ್ ಕೇಳ್ಯಾನ. ಸೊ ಸಮ್ ಅಂದ್ರೆ ಏನು ಮಾಡ್ಬೇಕ್ರಿ, ಮೊತ್ತ. ಡಿಫ್ರೆನ್ಸ್ ಅಂದ್ರೆ ಏನು ಮಾಡ್ಬೇಕ್ರಿ, ವ್ಯತ್ಯಾಸ. ಪ್ರಾಡಕ್ಟ್ ಅಂದ್ರೆ ಏನು ಮಾಡ್ಬೇಕ್ರಿ, ಗುಣಾಕಾರ ಮಾಡಬೇಕು. ಸೊ ಇಲ್ಲಿ ಸಮ್ ಕೇಳೋಣ. 30 + 20 ಎಷ್ಟಾಗ್ತದೆ ರೀ, 50 ಆಗ್ತದೆ. ಎಷ್ಟಾಗ್ತದ, 50 ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ ಲಾರ್ಜೆಸ್ಟ್ ನಂಬರ್ ಕೇಳೋಣ. ಸೇಮ್ ಎಲ್ಲ ಕ್ವಶನು ಸೇಮ್ ಅದ, ಏನೂ ಪ್ರಾಬ್ಲಮ್ ಇಲ್ಲ. ಲಾರ್ಜೆಸ್ಟ್ ನಂಬರ್ ಕೇಳೋಣ. ಸೊ ಅನುಪಾತ ಎಷ್ಟೈತಿ ನೋಡ್ರಿ, ಮೊದಲನೇ ಅನುಪಾತ 2 ಐತಿ, ಎರಡನೇದು 3 ಐತಿ, ನಾಲ್ಕನೇದು 5 ಐತಿ. ಸೊ ಇಲ್ಲಿ 120ರಿಂದ ಭಾಗಿಸ್ಬೇಕು. ಇಲ್ಲೂ ಕೂಡ 120ರಿಂದ ಭಾಗಿಸ್ಬೇಕು. ಇಲ್ಲೂ ಕೂಡ 120ರಿಂದ ಭಾಗಿಸ್ಬೇಕು.
2 ಎಷ್ಟಲೇ ರೀ 2 60 3 ಒಂದ್ಲೆ 3 ನಾಲ್ಕಲೆ 0ಕ್ಕೆ 0 5 ಒಂದ್ಲೆ 5 ಎರಡ್ಲೆ 10 2 ಉಳಿತು 5 ನಾಲ್ಕಲೆ 20 ಸೊ ಲಾರ್ಜೆಸ್ಟ್ ಅಂದ್ರೆ ಏನ್ರಿ ದೊಡ್ಡ ಸಂಖ್ಯೆ ಯಾವ್ದೈತಿ 60 ಐತಿ ಯಾವ್ದೈತಿ 60 ಸೊ ಆಪ್ಷನ್ ಟೈಪ್ ಮಾಡೋದು ಮಿಸ್ಟೇಕ್ ಆಗಿದೆ ಟೈಪ್ 8 ಒಳಗ ಇಲ್ಲಿ ಏನು ಕೇಳಿರ್ತಾನೆ ಆಬ್ವಿಯಸ್ಲಿ HCF ಕೇಳಿರ್ತಾನ್ರಿ ಏನು ಕೇಳಿರ್ತಾನೋ HCF the ratio of two number is 4:5 ಎಷ್ಟದ ರೀ 4:5 4:5 ಅವಾಗ ಆ್ಯಂಡ್ HCF is 6 ಸೊ LCM ಕೇಳಿದ್ರೆ ಏನು ಮಾಡಬೇಕು ಭಾಗಾಕಾರ ಮಾಡಬೇಕು ತಲೆಯಾಗ ನೆನಪಿಟ್ಕೋರಿ LCM ಕೇಳಿದ್ದಂದ್ರೆ ಏನು ಕೇಳಿದ್ದಂದ್ರೆ ರೀ LCM ಕೊಟ್ಟಿದ್ದಂದ್ರೆ ಏನು ಮಾಡಬೇಕು ಭಾಗಾಕಾರ ಮಾಡಬೇಕು ರೇಷೋ ಕೊಟ್ಟ HCF ಕೊಟ್ಟಿದ್ದಂದ್ರೆ ಏನು ಮಾಡಬೇಕು ಗುಣಾಕಾರ ಮಾಡಬೇಕು ಸೊ ಇದನ್ನೊಂದು ಸ್ಕ್ರೀನ್ಶಾಟ್ ತಗೋರಿ ಏನು ಮಾಡ್ರಿ ಸ್ಕ್ರೀನ್ಶಾಟ್ ಸೊ HCF ಎಷ್ಟು ಐತ್ರಿ 6 ಐತಿ ಸೊ ಇದಕ್ಕೆ ಇಂಟು 6 ಮಾಡ್ಬೇಕು ಏನು ಮಾಡ್ಬೇಕ್ರಿ ಇಂಟು 6 6 ನಾಲ್ಕಲೆ ಎಷ್ಟು ರೀ 24 ಸೊ ಇಲ್ಲೂ ಕೂಡ ಇಂಟು 6 ಮಾಡಬೇಕು 6 ಐದಲೆ ಎಷ್ಟು ರೀ 30 ಸೊ 24 30 ಆಪ್ಷನ್ ಎ ಈಸ್ ಕರೆಕ್ಟ್ ಸೊ LCM ಕೊಟ್ಟ ರೇಷೋ ಕೊಟ್ಟಿದ್ದಂದ್ರೆ ಏನು ಮಾಡಬೇಕು ಭಾಗಾಕಾರ ರೇಷೋ ಕೊಟ್ಟು HCF ಕೊಟ್ಟಿದ್ದಂದ್ರೆ ಏನು ಮಾಡ್ಬೇಕ್ರಿ ಗುಣಾಕಾರ ಸೊ ನೆಕ್ಸ್ಟ್ ಕ್ವಶನ್ ಕೂಡ ಸೇಮ್ ಅದ 3:8 ಸೊ HCF ಎಷ್ಟೈತ್ರಿ 12 ಐತಿ ಸೊ 12ರಲ್ಲೇ ಗುಣಾಕಾರ ಮಾಡಬೇಕು ಸೊ ಇಲ್ಲೂ ಕೂಡ 12ರಲ್ಲೇ ಗುಣಾಕಾರ ಮಾಡಬೇಕು ನೆಕ್ಸ್ಟ್ 3 ಎರಡ್ಲೆ 6 3 ಒಂದ್ಲೆ 3 12 ಮೂರ್ಲೆ 36 8 ಎರಡ್ಲೆ 16 8 ಒಂದ್ಲೆ ಎಷ್ಟು 96 ಸೊ ಎರಡು ಸಂಖ್ಯೆಗಳು ಬಂದು ಆದ್ರೆ ಕ್ವಶನ್ ಒಳಗೆ ಏನು ಕೇಳ್ರಿ ಲಾರ್ಜೆಸ್ಟ್ ನಂಬರ್ ಯಾವ್ದೈತಿ 96 ಯಾವ್ದೈತಿ 96 ಆಪ್ಷನ್ ಬಿ ಈಸ್ ಕರೆಕ್ಟ್ ಸೊ ನೆಕ್ಸ್ಟ್ ಕ್ವಶನ್ ಕೂಡ ಸೇಮ್ ಅದ ಏನದ ರೀ ಸೇಮ್ ಫಸ್ಟ್ ಏನು ಮಾಡಬೇಕು ಸಂಖ್ಯೆಗಳನ್ನ ಕಂಡುಹಿಡ್ಕೋಬೇಕು ಏನದ ದ ರೇಷಿಯೋ ಆಫ್ ಟೂ ನಂಬರ್ಸ್ ಎರಡು ಸಂಖ್ಯೆಗಳದ ರೇಷಿಯೋ ಎಷ್ಟದ ರೀ 2:3 ಆ ನಂತರ ಅವುಗಳದ HCF ಎಷ್ಟದ ರೀ 18 ನೆಕ್ಸ್ಟ್ ಏನು ಹೇಳು ದೆನ್ ಫೈಂಡ್ ದ LCM ಸೊ ರೇಷಿಯೋ ಎಷ್ಟೈತ್ರಿ 2:3 ಐತಿ ಸೊ HCF ಎಷ್ಟೈತಿ 18 ಸೊ ಗುಣಾಕಾರ ಮಾಡಬೇಕು 18 ಎರಡ್ಲೆ 36 ಸೊ 18 ಮೂರ್ಲೆ ಎಷ್ಟು ರೀ 54 ಸೊ ಈಗೇನು ಮಾಡಬೇಕಪ್ಪ ಅಂದ್ರೆ ನಾವು 36 ಮತ್ತು 54ರದ LCM ಕಂಡುಹಿಡಿಬೇಕು ಸೊ ಎರಡು ಯಾವ ಮಗ್ಯಾಗ ಬರ್ತಾವ 18ರ ಮಗ್ಯಾಗ 18 ಎರಡ್ಲೆ 18 ಮೂರ್ಲೆ ನೆಕ್ಸ್ಟ್ 2 ಒಂದ್ಲೆ 2ರ ಮಗ್ಗಿ ಒಳಗೆ 3 ಇಲ್ಲ 3 ಹಂಗ ಬರ್ದ್ವಿ ನೆಕ್ಸ್ಟ್ 3 ಒಂದ್ಲೆ ಎಸ್ ತಿಳಿತು 18 ಎರಡ್ಲೆ 36 ಸೊ 36 ಮೂರ್ಲೆ 36 ಮೂರ್ಲೆ 6 1 6 12 6 ಮೂರ್ಲೆ 18 3 ಮೂರ್ಲೆ 9 ಪ್ಲಸ್ 1 ಎಷ್ಟು ರೀ 108 ಆಪ್ಷನ್ ಸಿ ಈಸ್ ಕರೆಕ್ಟ್ ಆಪ್ಷನ್ ಸಿ ಈಸ್ ಕರೆಕ್ಟ್ ಓಕೆ ನೆಕ್ಸ್ಟ್ ಕ್ವಶನ್ ಸೇಮ್ ಕೊಟ್ಟಾನ ಸೊ ನೀವು ಅದನ್ನು ಬಿಡಿಸ್ಬೇಕು ಸೊ ಇವತ್ತಿಗೆ ಈ ಒಂದು ಕ್ಲಾಸ್ನ ನಮ್ಮದು ಮುಗೀತದ ಸೊ ಯಾವ ಕ್ಲಾಸ್ ಪರ್ಫೆಕ್ಟಾಗಿ ಮುಗಿಸಿದ್ವು ಅಂದರೆ ನಾವು ಇವಾಗ LCM ಆ್ಯಂಡ್ HCF ಯಾವುದ್ರಿ LCM ಆ್ಯಂಡ್ HCF ಮೇಲೆ ಮ್ಯಾಕ್ಸಿಮಮ್ ಒಂದು 70ರಿಂದ 80 ಕ್ವಶನ್ಗಳನ್ನ ಬಿಡಿಸಿದ್ದೀನಿ ಎಷ್ಟು ರೀ 70ರಿಂದ 80ಕ್ಕೂ ಹೆಚ್ಚಿನ ಕ್ವಶನ್ಗಳನ್ನ ಈ ಒಂದು ಚಾಪ್ಟರ್ ಮೇಲೆ ನಾ ಬಿಡಿಸಿದೆನು ಸೊ ನಿಮಗೆ ಮಾತು ಕೊಟ್ಟಂಗನ ಈ ಒಂದು ಚಾಪ್ಟರ್ ಒಳಗೆ ನಾ ಭಾಳ ಅಂದ್ರೆ ಭಾಳ ಬೇಸಿಕ್ದಿಂದ ನಿಮ್ಮನ್ನ ಏನು ಮಾಡಿದ್ದೇನೆ ಅಂದ್ರೆ ಅಡ್ವಾನ್ಸ್ ಲೆವೆಲ್ ತನೂ ತೊಗೊಂಡು ಹೋಗಿದ್ದೇನೆ ಸೊ ಕಂಪ್ಲೀಟ್ ಆಗಿರ್ತಕ್ಕಂಥ ವಿಡಿಯೋ ಅದ LCM ಆ್ಯಂಡ್ HCF ಬಗ್ಗೆ ಅಗ್ನಿವೀರ ತಯಾರಿ ಮಾಡ್ತಕ್ಕಂಥ ಅಭ್ಯರ್ಥಿಗಳಿಗೆ ಈ ಒಂದು ಚಾಪ್ಟರ್ ಬಿಟ್ಟು ಈ ಕ್ವಶನ್ಗಳನ್ನ ಬಿಟ್ಟು ಹೊರಗಿನ ಕ್ವಶನ್ಗಳು ಬರುವುದಿಲ್ಲ LCM ಆ್ಯಂಡ್ HCF ಮೇಲೆ ಅಷ್ಟೊಂದು ವಿಶ್ವಾಸದಿಂದ ಈ ಒಂದು ವಿಡಿಯೋ ನಾವು ಮಾಡಿದ್ದೇನು ಅಷ್ಟು ಬೇಸಿಕ್ ಅಷ್ಟು ಒಂದು ಅಡ್ವಾನ್ಸ್ ಲೆವೆಲ್ದು ಎಲ್ಲ ಕ್ವಶನ್ಗಳನ್ನ